Hello, Namaste. Welcome to the Raman tutorial for GK. ಸೊ ಎಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಟು ಯು ಆಲ್ ಅಂಡ್ ಇವತ್ತಿನ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಲೆಸನ್ ಅಂತಾನೆ ಹೇಳ್ಬೋದು. ಜೊತೆಗೆ ಬಹಳ ಮುಖ್ಯವಾಗಿರುವಂತ ಒಂದು ಸಂಸ್ಥೆ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದೀವಿ. ಹೋಪ್ಸೋ ಎಲ್ರು ಕೂಡ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂದ್ರೆ ಎಕ್ಸಾಮ್ ತುಂಬಾ ನಿಯರ್ ಇರೋದ್ರಿಂದ ಹೆಚ್ಚು ನೀವು ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಶ್ರುತಿ ಮೇಡಮ್ ಇವಾಗ ಬಂದಿದೆ ನೋಡಿ, ನಾನ್ ಲೈವ್ ಬಂದಾಗ ಅದು ಆನ್ ಆಗುತ್ತಮ್ಮ, ಅಲ್ಲಿ ತನಕನೂ ಕೂಡ ಅದು ಲೈವ್ ಸ್ಟ್ರೀಮ್ ಆಫ್ಲೈನ್ ಅಂತಾನೆ ಇರ್ತದೆ, ಸರಿನಾ? ಎಸ್, ಓಕೆ. ಹಾಗಾದ್ರೆ ತಡ ಮಾಡೋದು ಬೇಡ, ಎಲ್ರಿಗೂ ಕೂಡ ನಮಸ್ತೆ, ಹಾಯ್, ಹಲೋ. ಸ್ಟಾರ್ಟ್ ಮಾಡೋಣ ತರಗತಿಯನ್ನ. ಮೊಟ್ಟ ಮೊದಲನೇದಾಗಿ ದಿ ಮೋಸ್ಟ್ ಇಂಪಾರ್ಟೆಂಟ್ ನಾವಿವತ್ತು ತಿಳ್ಕೊಳ್ತಾ ಇರುವಂತದ್ದು ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ವಿಶ್ವಸಂಸ್ಥೆ ಅಂದ್ರೆ ಏನು, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಸೊ ವಿಶ್ವಸಂಸ್ಥೆ ಕುರಿತಾಗಿ ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುತ್ತೆ, ಯಾವೆಲ್ಲ ರಾಷ್ಟ್ರಗಳು ಕಾಯಂ ಸದಸ್ಯತ್ವ ಸ್ಥಾನವನ್ನ ಹೊಂದಿದೆ, ಹೀಗೆ ಸುಮಾರು ವಿಚಾರಗಳ ಬಗ್ಗೆ ಇವತ್ತು ನಾವು ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, UNO ಅಂತಂದ್ರೆ ವಿಶ್ವಸಂಸ್ಥೆ ಅಂತ ಹೇಳಿ ಕರಿತಾ ಇದೀವಲ್ವಾ. ಇಡೀ ವಿಶ್ವಕ್ಕೆ ಸಂಸ್ಥೆ ಇದು, ಬರೀ ಭಾರತಕ್ಕೆ ಅಥವಾ ರಷ್ಯಾಕ್ಕೆ ಅಮೆರಿಕಕ್ಕೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಒಂದು ರಾಷ್ಟ್ರಗಳಿಗೂ ಕೂಡ ಒಂದು ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಣೆ ಮಾಡುವಂತದಕ್ಕೆ ನಾವು ವಿಶ್ವಸಂಸ್ಥೆ ಅಂತ ಕರಿತಾ ಇದೀವಿ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಅರ್ಥ ಇತ್ತು. ಹಾಗಾದ್ರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? 24 ಅಕ್ಟೋಬರ್ 1945, 26ನೇ ಜೂನ್ 1945, ಜನವರಿ 1, 1942, 20ನೇ ಶತಮಾನ ಅಂತ ಇದೆ. ಓಕೆ, ಪ್ರಶ್ನೆ ಅರ್ಥ ಆಯ್ತಲ್ವಾ ಎಲ್ರಿಗೂ ಕೂಡ? ಕೊನೆ ತನಕ ನೋಡ್ಬೇಕು ವಿಡಿಯೋ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಚಾಪ್ಟರ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಆದ್ರೂ ನಿಮ್ಗೆ ಈ ಒಂದು ಚಾಪ್ಟರ್ ಮೇಲೆ ಕಂಪಲ್ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಸರಿನಾ? ಓಕೆ, ಆಪ್ಷನ್ ನಂಬರ್ ಎ ಆಗುತ್ತೆ ಅಂತೇಳಿ ಸುಮಾರು ಜನ ಉತ್ತರ ಕೊಡ್ತಿದ್ದೀರಾ. 24 ಅಕ್ಟೋಬರ್ 1945ರಲ್ಲಿ ವಿಶ್ವಸಂಸ್ಥೆಯನ್ನ ಆರಂಭ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಉತ್ತರಗಳು ಸರಿಯಾಗಿದೆ. ವಿಶ್ವಸಂಸ್ಥೆ ಯಾಕೆ ಆರಂಭ ಆಯ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರ್ಬೇಕು. ಮೊದಲನೇ ಮಹಾಯುದ್ಧ ಆದ ನಂತರ ಏನಾಯ್ತು, ಒಂದು ರಾಷ್ಟ್ರ ಸಂಘ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ರಾಷ್ಟ್ರ ಸಂಘ ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಒಂದು ಏನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅದನ್ನ ಶಾಂತಿಗೊಳಿಸ್ಬೇಕು, ಸಹಕಾರದಿಂದ ಬಾಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ಒಂದು ವಿಶ್ವಕ್ಕೆ ಒಂದು ರಾಷ್ಟ್ರ ಸಂಘ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎರಡನೇ ಮಹಾಯುದ್ಧದಲ್ಲಿ ಅದೇನಾಗುತ್ತೆ, ಸಂಧಾನ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಶಾಂತಿಯನ್ನ ಕಾಪಾಡೋದ್ರಲ್ಲಿ ವಿಫಲತೆ ಹೊಂದುತ್ತೆ. ಅದಾದ್ಮೇಲೆ ಎರಡನೇ ಮಹಾಯುದ್ಧದ ನಂತರದಲ್ಲಿ ಅದನ್ನ ಶಾಂತಿಗೊಳಿಸ್ಬೇಕು, ಇನ್ನೊಂದು ಮಹಾಯುದ್ಧ ಆಗದೆ ಇರೋ ರೀತಿ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ವಿಶ್ವಸಂಸ್ಥೆಯನ್ನ ಆರಂಭ ಮಾಡುವಂಥದ್ದು, ಅಲ್ವೇನ್ರಿ? ಎಸ್, ನೋಡೋಣ. 50 ರಾಷ್ಟ್ರಗಳ ಪ್ರತಿನಿಧಿಗಳು ಹಾಗೆ 26 ಜೂನ್ 1945ರಂದು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ UN ಚಾರ್ಟರ್ಗೆ ಸಹಿ ಹಾಕಿದ ನಂತರ ಏನಾಗುತ್ತೆ, 24ನೇ ಅಕ್ಟೋಬರ್ 1945ರಂದು UNO ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ವಾ ಎಲ್ರಿಗೂ ಕೂಡ? ನೆಕ್ಸ್ಟ್ ಹೋಗೋಣ. ಹಂಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಫಟಾಫಟ್ ಲೈಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಲೈಕ್ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಹಾಗೆ. ಪ್ರಸ್ತುತ ಈ UNO ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದೆ? 50, 111, 193, 26 ಅಂತ ಇದೆ. 1920 ಜನವರಿ 1ರಂದು ರಾಷ್ಟ್ರ ಸಂಘವನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ವಿಫಲತೆ ಹೊಂದುತ್ತೆ, ಯಾಕೆಂದ್ರೆ ಎರಡನೇ ಮಹಾಯುದ್ಧ ತಡೆಯೋದ್ರಲ್ಲಿ ಅದರ ಯಾವುದೇ ರೀತಿಯಾದಂತ ಮಾತುಗಳನ್ನ ಯಾವ ದೇಶಗಳು ಕೂಡ ಕೇಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ, ಅಲ್ವೇನ್ರಿ? ಓಕೆ, ಆಪ್ಷನ್ ನಂಬರ್ 193 ಅಂತ ಹೇಳಿ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು 111 ರಾಷ್ಟ್ರಗಳು ಅಂತ ಹೇಳ್ತಿದ್ದೀರಾ. ಎಸ್, ನೋಡೋಣ ನಿಮ್ ಉತ್ತರ ಸರಿನಾ ಅಥವಾ ತಪ್ಪಾಗಿದೆನಾ ಅಂತ. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ ಮೊದ್ಲೇನೆ. ಪ್ರಸ್ತುತ ಅಂದ್ರೆ ಅಟ್ ಪ್ರೆಸೆಂಟ್ ಈಗ UNOದಲ್ಲಿ 193 ಸದಸ್ಯ ರಾಷ್ಟ್ರಗಳಿದೆ. ಹಾಗೆ ಅದರ ಸದಸ್ಯತ್ವವು ಎಲ್ಲಾ ಶಾಂತಿ ಪ್ರೀತಿಯ ದೇಶಗಳಿಗೂ ಕೂಡ ಮುಕ್ತವಾಗಿದೆ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶಕ್ಕೂ ಕೂಡ ಒಂದು ಕಾಯಂ ಸದಸ್ಯತ್ವ ಸ್ಥಾನಕ್ಕೋಸ್ಕರ ತುಂಬಾ ನಾವೆಲ್ಲ ಪರಿತಪಿಸ್ತಾ ಇದೀವಿ. ಬಟ್ ನಮಗಿನ್ನೂ ಕೂಡ ಕಾಯಂ ಸದಸ್ಯತ್ವ ಸಿಕ್ಕಿಲ್ಲ. ನಮ್ಮ ಪರ ರಷ್ಯಾ
ರಷ್ಯಾನು ಕೂಡ ಸಭೆಯೊಳಗೆ ಎಲ್ಲ ಮಾತಾಡಿ ಭಾರತಕ್ಕೂ ಕೂಡ ಕಾಯಂ ಸದಸ್ಯತ್ವ ಕೊಡ್ಬೇಕು ಅಂತ ಹೇಳಿ ಪ್ರಸ್ತಾವನೆ ಆದ್ರೂ ಕೂಡ ನಮ್ಗಿನ್ನು ಸಿಕ್ಕಿಲ್ಲ. ಇರ್ಲಿ ಪರವಾಗಿಲ್ಲ. UNO ಪ್ರಧಾನ ಕಚೇರಿ ಎಲ್ಲಿದೆ? ಇದನ್ನ ಡೈರೆಕ್ಟ್ ಆಗಿ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈವನ್ GPSTR ಎಕ್ಸಾಮ್ಸ್ ಆಗಿರ್ಬೋದು, ಮತ್ತೆ HSTR ಎಕ್ಸಾಮ್ ಅಲ್ಲೂ ಕೂಡ 2016 ಏನ್ ಪರೀಕ್ಷೆ ಆಯ್ತು HSTR ಎಕ್ಸಾಮ್, ಅಲ್ಲೂ ಕೂಡ ಕೇಳಿದ್ದಾರೆ. ಹಾಗೆ ನಿಮ್ಗೆಲ್ರಿಗೂ ಕೂಡ ಒಂದು ಈ ನ್ಯೂಸ್ ಹೇಳ್ಬೇಕಾಗಿತ್ತು. ನನ್ಗೆ ಅದು ಇನ್ನೊಂದು ಕ್ಲಾಸ್ ತಗೊಂಡು ಹೇಳೋಣ ಅಂತ ಸುಮ್ಮನಾದೆ. ನಿಮಗೆ ಗೊತ್ತಿರ್ಬೋದು, ಇವತ್ತು ಪತ್ರಿಕಾ ಪ್ರಕಟಣೆ ಬಂದಿರೋ ಕಾರಣ ನಮ್ಮ ಮಾನ್ಯ ಸಚಿವರಾದಂತ ಮಧು ಬಂಗಾರಪ್ಪನವರು ತಿಳಿಸ್ಕೊಟ್ಟಿರುವಂತ ವಿಚಾರ ಬಂದ್ಬಿಟ್ಟು, ನೀತಿ ಸಂಹಿತೆ ಏನ್ ಜಾರಿ ಇದೆ, ಈ ಕೋಡ್ ಆಫ್ ಕಂಡಕ್ಟ್ ಅಂತ ಏನ್ ಕರಿತೀವಿ, ಕೋಡ್ ಆಫ್ ಕಂಡಕ್ಟ್ ತೆರೆದ ನಂತರ ಇನ್ನಷ್ಟು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಒಂದು ಮಾಹಿತಿ ಹೊರಬಿದ್ದಿರೋದು. ಸೊ ಇದು ತುಂಬಾ ಜನಕ್ಕೆ ಒಂದು ಹೆಲ್ಪ್ಫುಲ್ ಆಗುವಂತ ಮಾಹಿತಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೀನಿ, ಸರಿನಾ? ನಾನು ಅದನ್ನೇ ಹೇಳಿದ್ದು, GPSTR HSTR ನಿಮ್ಗೆ ಅಕ್ಟೋಬರ್ ಆರ್ ಸೆಪ್ಟೆಂಬರ್ ತಿಂಗಳಲ್ಲಿ ನೇಮಕಾತಿ ಆಗುವಂತ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಯಾರು ಕೂಡ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೀಟಾಗಿ ಸ್ಟಡಿ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಯಾನ್ ಫ್ರಾನ್ಸಿಸ್ಕೋ, ಜಿನೀವಾ, ನ್ಯೂಯಾರ್ಕ್ ನಗರ, ಪ್ಯಾರಿಸ್ ಅಂತ ಇದೆ. ಹಾಗಾದ್ರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಕಮಾನ್ ಕ್ವೇಕ್. ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು ನೀವೆಲ್ರೂ ಕೂಡ, ಏನಪ್ಪಾ ಅಂತಂದ್ರೆ ಏನ್ ಕರೀತಾರೆ ಹಾಗೆ ಹೀಗೆ ಅಂತ. ಬಟ್ ಆ ರೀತಿ ಇಲ್ಲ, ಅದು ಮಾಹಿತಿ ಕಂಪ್ಲೀಟ್ ಆಗಿ ಇಲ್ಲಿ ಗೊತ್ತಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದ್ರೆ 100% ಅಕ್ಟೋಬರ್ ಅಥವಾ ನಿಮ್ಗೆ ನವೆಂಬರ್ ತಿಂಗಳ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ ಅಂತಂದ್ರೆ ನೋಟಿಫಿಕೇಶನ್ ಮಾಡುವಂತ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಸೊ ಹಂಗಾಗಿ ಪ್ರಿಪ್ರೇಷನ್ಸ್ ಗಳನ್ನ ಚೆನ್ನಾಗಿ ಮಾಡಿ. ಎಲ್ಲಾ ಗೆಸ್ಟ್ ಟೀಚರ್ಸ್ ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಏನ್ರಿ, ಹಂಗಾಗಲ್ಲ. ಓಕೆ, ಎಲ್ಲಾ ಗೆಸ್ಟ್ ಟೀಚರ್ಸ್ ನ ಪರ್ಮನೆಂಟ್ ಮಾಡ್ಕೊಳಕ್ ಆಗಲ್ಲ. ಎಸ್, ಓಕೆ, ಇರ್ಲಿ ಪರವಾಗಿಲ್ಲ. ಇಲ್ಲ ಆಪ್ಷನ್ ನಂಬರ್ ಸಿ ನ್ಯೂಯಾರ್ಕ್ ನಗರ ಮೇಡಮ್ ಅಂತ ಹೇಳಿ ಬಹಳಷ್ಟು ಜನ ಉತ್ತರ ಕೊಡ್ತಿದ್ದೀರಾ. ಲೆಟ್ ಸಿ ವಾಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ. ಆಪ್ಷನ್ ನಂಬರ್ ಸಿ ನ್ಯೂಯಾರ್ಕ್ ನಗರ ಸರಿಯಾದಂತ ಉತ್ತರ. UNO ಅಥವಾ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಕಂಡುಬರುವಂತದ್ದು ನ್ಯೂಯಾರ್ಕ್ ನಗರದಲ್ಲಿ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು UNOದ ಉದ್ದೇಶಗಳಲ್ಲಿ ಒಂದಲ್ಲ ಅಂತ ಇದೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡಿಕೊಳ್ಳಲು, ರಾಷ್ಟ್ರಗಳ ನಡುವೆ ಸೌಹಾರ್ದ ಸಂಬಂಧಗಳನ್ನ ಅಭಿವೃದ್ಧಿಪಡಿಸಲು, ರಾಷ್ಟ್ರಗಳ ನಡುವೆ ಆರ್ಥಿಕ ಅಸಮಾನತೆಯನ್ನ ಉತ್ತೇಜಿಸಲು, ಹಾಗೆ ಡಿ ಏನಿದೆ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಸಾಧಿಸಲು ಅಂತ ಇದೆ. ಹಾಗಾದ್ರೆ ಪ್ರಶ್ನೆ ಏನ್ ಕೇಳ್ತಾ ಇದೆ, ನಾವು ಉತ್ತರ ಏನ್ ಹೇಳ್ಬೇಕು ಅನ್ನೋದು ಫಸ್ಟ್ ನಮ್ ತಲೆಯಲ್ಲಿ ಇರ್ಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸೈಕಾಲಜಿನಲ್ಲಿ ಸ್ಪೆಷಲಿ ತಪ್ಪು ಮಾಡುವಂತದ್ದು ಏನಪ್ಪಾ ಅಂದ್ರೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಏನ್ ಕೇಳ್ತಾ ಇದ್ರೆ ನಾವ್ ಏನ್ ಆನ್ಸರ್ ಮಾಡ್ಬೇಕು ಅನ್ನೋದು ಪಕ್ಕಾ ತಲೆಯಲ್ಲಿ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಈವನ್ ಸೋಷಿಯಲ್ ಸೈನ್ಸ್ ಅಲ್ಲೂ ಕೂಡ ಕೆಲವೊಂದ್ಸಲ ಹೇಳಿಕೆಗಳನ್ನ ಕೊಟ್ಟು ಅದಕ್ಕೆ ಕಾರಣಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಈ ಸಲ ಹಂಗ ಆಗ್ಬಾರ್ದು. ಓಕೆ, ಇಲ್ಲೇನ್ ಕೇಳಿದರೆ UNOದ ಉದ್ದೇಶಗಳಲ್ಲಿ ಇದು ಒಂದಲ್ಲ ಅಂತ ಇದೆ. ಯಾವುದು ಒಂದಲ್ಲ ನೋಡಿ, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದಲೇ, ಅದರ ಒಂದು ಮೇನ್ ಪರ್ಪಸ್ ನಿಂದಲೇ ಈ UNO ಸ್ಟಾರ್ಟ್ ಆಗಿರುವಂತದ್ದು ಅಲ್ವಾ. ಹಂಗಾಗಿ ಇದೊಂದು ಪ್ರಮುಖ ಉದ್ದೇಶ. ಇನ್ನ ರಾಷ್ಟ್ರಗಳ ನಡುವೆ ಯಾವುದೇ ರೀತಿ ಜಗಳ ಆಗಿರ್ಬೋದು, ಕದನ ಆಗಿರ್ಬೋದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಸೌಹಾರ್ದ ಸಂಬಂಧಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತಲೇ UNO ಸ್ಟಾರ್ಟ್ ಆಗಿರುವಂತದ್ದು. ಹಾಗಾಗಿ ಇದು ಕೂಡ ಪ್ರಮುಖ ಉದ್ದೇಶ. ಇನ್ನು ಆರ್ಥಿಕ ಅಸಮಾನತೆಯನ್ನ, ರಾಷ್ಟ್ರಗಳ ನಡುವೆ ಆರ್ಥಿಕ ಅಸಮಾನತೆಯನ್ನ ಉತ್ತೇಜಿಸ್ಬೇಕು ಅನ್ನೋದು ಇದರ ಉದ್ದೇಶ ಅಲ್ಲ. ಹಾಗಾಗಿ ನಾವ್ ಯಾವ್ದನ್ನ ರಿಮೂವ್ ಮಾಡ್ಬೋದು ಇಲ್ಲಿ? ಆಪ್ಷನ್ ನಂಬರ್ ಸಿ ಇದೆ ನೋಡಿ, ಇದನ್ನ ರಿಮೂವ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಡಿ ಏನ್ ಹೇಳುತ್ತೆ, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಸಾಧಿಸುತ್ತೆ. ಈಗ ನಮ್ಮನೇಲಿ ಯಾರಾದ್ರೂ ಸಣ್ಣ ಪುಟ್ಟ ಜಗಳ ಆಡ್ತಾ ಇದೀವಿ ಅಂತಂದ್ರೆ ಅದನ್ನ ಬಗೆಹರಿಸಕ್ಕೆ ದೊಡ್ಡವರು ಅಂತ ಇರ್ತಾರೆ. ಹಂಗೇನೆ ನಮ್ಮ ರಾಷ್ಟ್ರಗಳ ನಡುವೆ ಸಹಕಾರ ಸೌಹಾರ್ದತೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ UNO ಎಂಟ್ರಿ ಆಗುತ್ತೆ. ಕೆಲವೊಂದು ರಾಷ್ಟ್ರಗಳು ಅವ್ರ ಮಾತನ್ನು ಕೂಡ ಕೇಳಲ್ಲ, ಅದ್ ನಿಮಗೆ ಗೊತ್ತೇ ಇದೆ ಅಲ್ವೇನ್ರಿ. UNOದ ಎಷ್ಟು ಪ್ರಮುಖ ಅಂಗಗಳನ್ನ UN ಚಾರ್ಟರ್ ಒದಗಿಸಿದೆ? ಓಕೆ, 4, 5, 6, 7.
ಆಪ್ಷನ್ ನಂಬರ್ ಸಿ 6 ಅಂಗಸಂಸ್ಥೆಗಳು ಇದೆ ಅಂತ ಹೇಳ್ತಿದ್ದೀರಾ. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ. ಕಮಾನ್ ಕ್ವಿಕ್. ನಿನ್ನೆ ಸಂಜೆ ಕ್ಲಾಸ್ ತಗೊಳಕ್ ಆಗಿಲ್ಲ, ಹೇಳಿದೆ ನಾನು 6:15 ಅಂತ, ಆಗಿಲ್ಲ. ಇವತ್ತು ತಗೊಳ್ತೀರಾ ಅಂತಂದ್ರೆ ಎಸ್ ತಗೊಳ್ತೀನಿ ಇವತ್ತು. 5 ಅಂತೇಳಿ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು 6 ಅಂತೇಳಿ ಕೂಡ ಹೇಳ್ತಿದ್ದೀರಾ. ಉತ್ತರ ಬಂದ್ಬಿಟ್ಟು 6 ಇದೆ. ನಿಮಗೆ ಗೊತ್ತಿರ್ಬೋದು, UN ಚಾರ್ಟರ್ 6 ಪ್ರಮುಖ ಅಂಗಗಳನ್ನ ಒದಗಿಸಿರುವಂತದ್ದು. ಜನರಲ್ ಅಸೆಂಬ್ಲಿ, ಭದ್ರತಾ ಮಂಡಳಿ, ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿ, ಹಾಗೆ ಟ್ರಸ್ಟಿಶಿಪ್ ಕೌನ್ಸಿಲ್, ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಮತ್ತೆ ಸೆಕ್ರೆಟರಿಯೇಟ್ ಅಂತ ಹೇಳ್ಬಿಟ್ಟು ಈ ಒಂದು 6 ಪ್ರಮುಖ ಅಂಗಗಳು UN ಚಾರ್ಟರ್ ಒದಗಿಸಿರುವಂತದ್ದು ವಿಶ್ವಸಂಸ್ಥೆಗೆ. ಓಕೆ, ನೆಕ್ಸ್ಟ್ ನೋಡಿ, ಒಂದೊಂದನ್ನೇ ನೋಡ್ತಾ ಹೋಗೋಣ. UNO ದ ಯಾವ ಅಂಗವನ್ನ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿ ಪರಿಗಣಿಸಿದೀವಿ? ಅಂದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಮೇಡಮ್ ಅದೇನೋ ಹೇಳ್ಬಿಟ್ರಲ್ಲ ಅಂತ ಅನ್ನೋಕ್ ಹೋಗ್ಬೇಡಿ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವು ಅಂದ್ರೆ 6 ಅಂಗಸಂಸ್ಥೆಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಮತ್ತೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಇದೆ. ಇದೇನಿದು ಟ್ರಸ್ಟಿಶಿಪ್? ದತ್ತಿ ಇಲ್ಲ, ಪ್ರಸ್ತುತವಾಗಿ ದತ್ತಿ ಇಲ್ಲ, ಅಂದ್ರೆ ಟ್ರಸ್ಟಿಶಿಪ್ ಕೌನ್ಸಿಲ್ ಇಲ್ಲ ಅಂತೇಳಿ ಹೇಳ್ತಿದ್ದೀರಾ. ಎಸ್, ಅದನ್ನ ಸ್ವಲ್ಪ ರಿಮೂವ್ ಮಾಡಿದ್ದಾರೆ, ಬಟ್ ನಮ್ ಬುಕ್ ಅಲ್ಲಿ ಇನ್ನೂ ರಿಮೂವ್ ಮಾಡಿಲ್ಲ. ನಮ್ಮ ಏನು 10th ಬುಕ್ ನಲ್ಲಿ ನಾವು ಓದ್ತೀವಲ್ವಾ, 10th ಬುಕ್ ಅಲ್ಲಿ ಸದ್ಯಕ್ಕೆ ಅದನ್ನ ರಿಮೂವ್ ಮಾಡಿಲ್ಲ. ಬಿ ಪಕ್ಕ ಭದ್ರತಾ ಮಂಡಳಿ. ಭದ್ರತಾ ಮಂಡಳಿಗೆ ಅತ್ಯಂತ ಶಕ್ತಿಶಾಲಿ ಅಂತೇಳಿ ನಾವು ಕರಿತೀವಿ. ವಿಶ್ವಸಂಸ್ಥೆಯ ಬಹಳಷ್ಟು ಪ್ರಭಾವಶಾಲಿ ಒಂದು ಅಂಗಸಂಸ್ಥೆ ಅಂದ್ರೆ ಭದ್ರತಾ ಮಂಡಳಿ ಅಂತ ಕರಿತೀವಿ ಅಲ್ವಾ. ಇದನ್ನ ಸಾಮಾನ್ಯವಾಗಿ UN ನ ಕ್ಯಾಬಿನೆಟ್ ಅಂತಲೂ ಕೂಡ ಕರಿತೀವಿ. ವಿಶ್ವಸಂಸ್ಥೆಯ ಕ್ಯಾಬಿನೆಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಎಲ್ಲಾ ಒಂದು ಮಸೂದೆಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ನಿರ್ಧಾರ ಆಗುವಂತದ್ದು ಕ್ಯಾಬಿನೆಟ್ ನಲ್ಲಾಗತ್ತೆ. ಹಂಗೇನೆ ಭದ್ರತಾ ಮಂಡಳಿನೂ ಕೂಡ ವಿಶ್ವಸಂಸ್ಥೆಯ ಅತ್ಯಂತ ಪ್ರಭಾವಶಾಲಿ ಒಂದು ಸಂಸ್ಥೆ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ ಅಲ್ವಾ. ಎಸ್, ನೆಕ್ಸ್ಟ್, ಭದ್ರತಾ ಮಂಡಳಿಯಲ್ಲಿ ಎಷ್ಟು ಖಾಯಂ ಸದಸ್ಯರಿದ್ದಾರೆ? 5, 10, 15, 20. ಭದ್ರತಾ ಮಂಡಳಿ ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಆಗಿದೆ. ಭದ್ರತಾ ಮಂಡಳಿ ಓಕೆ, ಎಷ್ಟು ಕಾಯಂ ಸದಸ್ಯರಿದ್ದಾರೆ ನೋಡಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ಕಾಯಂ ಸದಸ್ಯರಿದ್ದಾರೆ ಅಂತ ಅನ್ನೋದಕ್ಕೆ ಬಹಳಷ್ಟು ಜನ ಕರೆಕ್ಟ್ ಉತ್ತರವನ್ನ ಕೊಟ್ರಿ. 5 ಕಾಯಂ ಸದಸ್ಯ ರಾಷ್ಟ್ರಗಳಿದೆ ಅಂತ ಹೇಳಿ ಅಲ್ವೇನ್ರಿ? ಕರೆಕ್ಟಾ ನಿಮ್ ಉತ್ತರ? ಲಾಕ್ ಮಾಡೋಣ ಹಾಗಾದ್ರೆ. 5 ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು 10 ಅಂತಲೂ ಕೂಡ ಉತ್ತರವನ್ನ ಕೊಟ್ರಿ. ಬಟ್ ಇಲ್ಲಿ ಸರಿಯಾದಂತ ಉತ್ತರ 5 ರಾಷ್ಟ್ರಗಳಿದೆ. ಭದ್ರತಾ ಮಂಡಳಿಯು 15 ಸದಸ್ಯರನ್ನ ಒಳಗೊಂಡಿದೆ. ಅದರಲ್ಲಿ 5 ರಾಷ್ಟ್ರಗಳು ಅಂದ್ರೆ USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇವು ಏನಪ್ಪಾ ಅಂದ್ರೆ ಶಾಶ್ವತ ಸದಸ್ಯತ್ವ ಸ್ಥಾನವನ್ನ ಹೊಂದಿದೆ ಅಂತ ನಾವು ಹೇಳ್ತೀವಿ. ನೋಡಿ, ಚೀನಾ ರಾಷ್ಟ್ರ ಜಗತ್ತಿನ ಬಲಿಷ್ಠ ರಾಷ್ಟ್ರ, ಹಾಗೆ ರಷ್ಯಾನು ಕೂಡ ಅಷ್ಟೇ, ಇನ್ನ ಫ್ರಾನ್ಸ್ ಕೂಡ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, USA ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಭದ್ರತಾ ಮಂಡಳಿಯಲ್ಲಿ ಇರ್ತಕ್ಕಂಥ ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ. ಓಕೆ, ಇನ್ನ G4 ರಾಷ್ಟ್ರಗಳು ಅಂತ ಬರುತ್ತೆ. ಇವು ಪ್ರಾಥಮಿಕವಾಗಿ 4 ರಾಷ್ಟ್ರಗಳು ಇರೋದನ್ನ ನಾವು ಕಾಣ್ತಾ ಇದೀವಿ: ಬ್ರೆಜಿಲ್, ಜರ್ಮನಿ, ಭಾರತ ಮತ್ತು ಜಪಾನ್. ಸೊ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾಗ್ಲಿಕ್ಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಬಟ್ ಆ ಪರಸ್ಪರ ಪ್ರಯತ್ನ ಏನಾಗ್ತಾ ಇದೆ, ವಿಫಲ ಆಗ್ತಾ ಇದೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದೆ G4 ರಾಷ್ಟ್ರಗಳು ಅಂತ ಹೇಳಿ. ಸೊ G4 ರಾಷ್ಟ್ರಗಳು ಅಂತಂದಾಗ ಅದು ಯಾವ್ದು ಬರುತ್ತೆ? ಬ್ರೆಜಿಲ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಭಾರತ ಆಗಿರ್ಬೋದು, ಮತ್ತೆ ಜಪಾನ್ ಅಲ್ವಾ. ಇವು ಪರಸ್ಪರ ಏನ್ ಮಾಡ್ತಾ ಇದಾವೆ? ಪ್ರಯತ್ನ ಮಾಡ್ತಾ ಇದಾವೆ, ಬಟ್ ಇನ್ನೂ ಕೂಡ ಅದು ಸಕ್ಸಸ್ ಸಿಕ್ಕಿಲ್ಲ. ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸದಸ್ಯರ ಅವಧಿ ಎಷ್ಟು? ಅವ್ರ 5 ಕಾಯಂ ಸದಸ್ಯರಿದಾರಲ್ಲ, ಅವ್ರನ್ನ P5 ಅಂತಲೂ ಕೂಡ ಕರೀತಾರೆ. G4 ಅಂದ್ರೆ ನಮ್ದು, ಸರಿನಾ?
ಸಾರ್ವಭೌಮ ರಾಜ್ಯಗಳು ಅಂತಾನು ಕೂಡ ಹೇಳ್ತೀವಿ. ಎಸ್, ನಿಮ್ಮ ಉತ್ತರಗಳು ಏನೇನ್ ಬರ್ತಾ ಇದೆ? ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸದಸ್ಯರ ಅವಧಿ ಎಷ್ಟು ಅಂತ ಕೇಳಿರೋದಕ್ಕೆ ಪ್ರಶ್ನೆ ಬಂದ್ಬಿಟ್ಟು, ಎಸ್ ಮೇಡಮ್, ಸೈಕಾಲಜಿ ಕ್ಲಾಸ್ ಎಷ್ಟು ಗಂಟೆಗೆ? ಸೈಕಾಲಜಿ ಕ್ಲಾಸ್ 2 ದಿನ ಆಯ್ತು, ತಗೊಳಕ್ ಆಗಿಲ್ಲ ನನ್ಗೆ. ನೋಡೋಣ, ಪಾಸಿಬಲ್ ತಗೊಳ್ತೀನಿ. ಆಪ್ಷನ್ ನಂಬರ್ ಸಿ, ಬಿ ಅಂತೇಳಿ ಡಿಫರೆಂಟ್ ಆನ್ಸರ್ಸ್ ಬರ್ತಾ ಇದೆ. 2 ವರ್ಷಗಳಿರುತ್ತೆ ನೋಡಿ. ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರನ್ನ ಸಾಮಾನ್ಯ ಸಭೆಯಿಂದ 2 ವರ್ಷಗಳ ಅವಧಿಗೆ ಆಯ್ಕೆಯನ್ನ ಮಾಡಲಾಗುತ್ತೆ ಅಷ್ಟೇನೆ. ಯಾವ ದೇಶವು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನ ಹೊಂದಲಿಕ್ಕೆ ಬಯಸ್ತಾ ಇದೆ? ಜರ್ಮನಿ, ಜಪಾನ್, ಭಾರತ, ಬ್ರೆಜಿಲ್. ಯಾವ ದೇಶವು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸಭೆಯನ್ನ ಅಥವಾ ಶಾಶ್ವತ ಸದಸ್ಯತ್ವವನ್ನ ಹೊಂದಲಿಕ್ಕೆ ಬಯಸ್ತಾ ಇದೆ? ಸದ್ಯಕ್ಕೆ ಈಗ ಚೀನಾ, ರಿಪಬ್ಲಿಕ್ ಆಫ್ ಚೀನಾ ಅಂತೇಳಿ ಕರಿತಾ ಇದೀವಲ್ವಾ, ಸೊ ಅಲ್ಲಿ ರಾಜ್ಯ ಮಂಡಳಿಯ ಒಂದು ಲಿಪು ಕಾಂಗ್ ಕಿಯಾಂಗ್ ಅಂತೇಳಿ ಕಾರ್ಯದರ್ಶರು ಕ್ಸಿ ಜಿನ್ ಪಿಂಗ್ ಅಂತೇಳಿ. ಹಾಗೆ ರಾಜ್ಯ ಮಂಡಳಿಯ ಪ್ರೀಮಿಯರ್ನವರು ಲಿಪು ಕಾಂಗ್ ಕಿಯಾಂಗ್ ಅಂತೇಳಿ ಅವ್ರ ಹೆಸರು. ಹಾಗೆ ಫ್ರಾನ್ಸ್ ದೇಶದವರು ಕೂಡ ಇದ್ದಾರೆ, ರಷ್ಯಾದವರು ಇದ್ದಾರೆ, ಯುನೈಟೆಡ್ ಕಿಂಗ್ಡಮ್ನವರು ಇದ್ದಾರೆ, ಮತ್ತೆ ಯುನೈಟೆಡ್ ಸ್ಟೇಟ್ಸ್ನವರು ಕೂಡ ಇದ್ದಾರೆ. ಎಸ್, ಈ ಪ್ರಶ್ನೆಗೆ ಉತ್ತರ ಏನ್ ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿ ಬಹಳಷ್ಟು ಜನ ಒಂದೊಂದು ಉತ್ತರವನ್ನ ಕೊಡ್ತಿದ್ದೀರಾ. ಆಪ್ಷನ್ ನಂಬರ್ ಡಿ ಆಗತ್ತೆ ಮೇಡಮ್, ಸಿ ಆಗತ್ತೆ ಅಂತೇಳಿ. ನಮ್ದೇ ಸಿ, ಭಾರತ ಅಲ್ವೇನ್ರಿ? ಭಾರತವು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನ ಹೊಂದಲಿಕ್ಕೆ ಬಯಸ್ತಾ ಇದೆ. ಬಟ್ ಪರಸ್ಪರವಾಗಿ ಈಗ 4 ಕಂಟ್ರಿಗಳು ಕೂಡ ಒಡೆದಾಟ ಮಾಡ್ತಾ ಇದ್ದಾವೆ. ಒಡೆದಾಟ ಅನ್ನೋದ್ಕಿಂತಲೂ ಕೂಡ ಒಂದಕ್ಕೊಂದು ಸಪೋರ್ಟ್ ಕೊಟ್ಟು ಅಲ್ಲಿ ಬೆಂಬಲ ಸಿಗ್ಬೇಕಲ್ವಾ? ಸೊ ಅದು ಹೆಸರಿಸ್ಬೇಕಾಗ್ತದೆ. ರಷ್ಯಾ ಯಾವಾಗ್ಲೂ ನಮ್ಮ ದೇಶವನ್ನ ಹೆಸರಿಸ್ತಾ ಇದೆ ಆ ಒಂದು ಸಭೆಯಲ್ಲಿ, ಆದ್ರೂ ಕೂಡ ಇನ್ನು ಭದ್ರತಾ ಮಂಡಳಿ ತಗೊಂಡಿಲ್ಲ ಅಲ್ವಾ? G4 ಕಂಟ್ರಿ ಅಂತಲೂ ಕೂಡ ನಾವು ಕರಿತೀವಿ. 4 ರಾಷ್ಟ್ರಗಳು ಕೂಡ ಶಾಶ್ವತ ಸದಸ್ಯತ್ವವನ್ನ ಹೊಂದಲಿಕ್ಕೆ ಬಯಸ್ತಾ ಇದೆ, ಮುಖ್ಯವಾಗಿ ನಮ್ಮ ಭಾರತ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 18, 36, 54, 71. ಇದನ್ನ ಪರೀಕ್ಷೆಯಲ್ಲಿ ಒಂದ್ಸಲ ಕೇಳಿದ್ರು. G4 ಕೌನ್ಸಿಲ್ ಅಲ್ಲಿ ಜಪಾನ್, ಜರ್ಮನಿ, ಇಂಡಿಯಾ ಅಂಡ್ ಬ್ರೆಜಿಲ್. ಹೌದು. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಆಪ್ಷನ್ ನಂಬರ್ ಸಿ 36 ಅಂತ ಹೇಳಿ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು 54 ಅಂತಾನು ಕೂಡ ಉತ್ತರ ಕೊಡ್ತೀರಾ. 54 ಸರಿಯಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಏನಿದೆ, ಸಾಮಾನ್ಯ ಸಭೆಯಿಂದ ಚುನಾಯಿತರಾದಂತ 54 ಸದಸ್ಯರನ್ನ ಒಳಗೊಂಡಿರುವಂತದ್ದು. ಇತ್ತೀಚೆಗೆ 17 ಸದಸ್ಯರನ್ನ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಸೇರ್ಪಡೆ ಮಾಡಿರುವಂತದ್ದು. ಸಾಮಾನ್ಯ ಸಭೆಯಿಂದ ಚುನಾಯಿತರಾಗಿ ಬಂದಂತವ್ರು 54 ಸದಸ್ಯರು ಇರ್ತಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಈಗೀಗ ಒಂದು 17 ಸದಸ್ಯರನ್ನ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಸೇರ್ಪಡೆ ಮಾಡಿರುವುದನ್ನ ನಾವು ನೋಡ್ತಾ ಇದೀವಿ. ಓಕೆ, ಹಾಗಾದ್ರೆ ನಾವು ಹೇಳಿದ್ವಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಂತಂದಾಗ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮುಖ್ಯ ಕೆಲಸ ಏನು? ಯಾತಕ್ಕೋಸ್ಕರ ಇದು ವಿಶ್ವಸಂಸ್ಥೆಯ ಒಂದು ಅಂಗ ಅಂತೇಳಿ ಸ್ಟಾರ್ಟ್ ಆಗಿರುವಂತದ್ದು? ಇದರ ಪ್ರಮುಖ ಕಾರ್ಯ ಏನು ಅಂತೇಳಿ ನಾವು ಹೇಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದು, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ವಿಷಯಗಳ ಬಗ್ಗೆ ಅಧ್ಯಯನ ಹಾಗೆ ಅದನ್ನ ವರದಿ ಮಾಡುವಂಥದ್ದು, ಟ್ರಸ್ಟ್ ಪ್ರಾಂತ್ಯಗಳನ್ನ ನಿರ್ವಹಿಸುವುದು ಅಂತ ಇದೆ. ಸಿಂಪಲ್ ಇದೆ ಕ್ವಶನ್, ಟಫ್ ಇಲ್ಲ. ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡ್ಬಿಡ್ಬೋದು. ಎಸ್, ಸಿ ಸರಿಯಾಗಿದೆ ಮೇಡಮ್ ಅಂತ ಹೇಳ್ತಿದ್ದೀರಾ, ಹೌದೇನ್ರಿ? ಪಕ್ಕ ಆನ್ಸರ್ ಸಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಯಾವುದೋ ಒಂದು ರಾಜ್ಯ, ಯಾವುದೋ ಒಂದು ಜಿಲ್ಲೆ, ಯಾವುದೋ ಒಂದು ದೇಶ ಅಂತಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ, ಸಾಮಾಜಿಕ,
ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಆರೋಗ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ಮಾಡೋದು, ಜೊತೆಗೆ ಅವುಗಳ ಕುರಿತಾಗಿ ಅಧ್ಯಯನ ಮಾಡೋದು. ಹಾಗೆ ಅಲ್ಲ, ಅಷ್ಟೇ ಅಲ್ಲ, ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳ ಆಚರಣೆಗೂ ಕೂಡ ಶಿಫಾರಸುಗಳನ್ನ ಮಾಡುವಂತ ಒಂದು ಸಂಸ್ಥೆ ಅಂತಲೂ ಕೂಡ ನಾವ್ ಇದನ್ನ ಕರಿತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು UNO ಯಾವ ಅಂಗವು ಸಾಮಾನ್ಯ ಸಭೆಯ ಸಹಾಯಕ ಅಥವಾ ಸಹಾಯಕ ಅಂಗವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ? ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ದತ್ತಿ ಸಮಿತಿ, ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇದೆ. ಫಿಫ್ಟಿ ಫೋರ್ ಅಮ್ಮ, 54. ಇನ್ನು ಸುಮಾರು ಲೆಸನ್ಸ್ ಇದೆ, ನೀವು ಇದಿಷ್ಟನ್ನೇ ತಿಳ್ಕೊಂಡ್ರೆ ಮುಗ್ದೋಗುತ್ತೆ ಅಂತಲ್ಲ. ಆನ್ಸರ್ ಏನ್ ಬರ್ತಾ ಇದೆ ಎಲ್ಲರದು? ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತೇಳಿ ಹೇಳ್ತಾ ಇದ್ದೀರಾ. ಇನ್ನ ಕೆಲವೊಬ್ರು ಡಿಫ್ರೆಂಟ್ ಆನ್ಸರ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀರಾ. ಎಸ್, ನೋಡೋಣ. ಆಪ್ಷನ್ ನಂಬರ್ ಸಿ, ಟ್ರಸ್ಟಿಶಿಪ್ ಅಥವಾ ದತ್ತಿ ಸಮಿತಿ ಅಂತ ಏನ್ ಕರಿತೀವಿ. ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಸಾಮಾನ್ಯ ಸಭೆಯ ಸಹಾಯಕ ಅಥವಾ ಸಹಾಯಕ ಅಂಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ರಾಜ್ಯತ್ವವನ್ನ ಹೊಂದಿರದ ಸಣ್ಣ ಪ್ರದೇಶಗಳನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಯಾವ್ದು ಮಾಡುತ್ತೆ? ಟ್ರಸ್ಟಿಶಿಪ್ ಅಥವಾ ದತ್ತಿ ಸಮಿತಿ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇದನ್ನ ನಾವು. ಈ ಒಂದು ಕೌನ್ಸಿಲ್ ಏನ್ ಮಾಡುತ್ತೆ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ ಬರ್ತಕ್ಕಂತ ಸಹಾಯಕ ಅಥವಾ ಸಹಾಯಕ ಅಂಗವಾಗಿ ಕೆಲಸವನ್ನ ನೀಡುತ್ತೆ. ಸಾಮಾನ್ಯ ಸಭೆಗೆ ಬೇಕಾಗಿರುವಂತ ಸಹಾಯವನ್ನ ಮಾಡುತ್ತೆ. ರಾಜ್ಯತ್ವವನ್ನ ಹೊಂದದೇ ಇರ್ತಕ್ಕಂತ ಸಣ್ಣ ಸಣ್ಣ ಪ್ರದೇಶಗಳಿಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಮಾಡುವಂತದ್ದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ನ್ಯಾಯಾಧೀಶರಿದ್ದಾರೆ? 9, 12, 15, 18. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ನ್ಯಾಯಾಧೀಶರಿದ್ದಾರೆ? ಸರ್ ಇಂಗ್ಲಿಷ್ ಕ್ಲಾಸ್ ಯಾಕೆ ತಗೊಳ್ತಾ ಇಲ್ಲ ಅಂತಂದ್ರೆ ಅವರು ಪೇಡ್ ಕ್ಲಾಸ್ ಅಲ್ಲಿ ತಗೊಳ್ತಾ ಇದಾರೆ, ಪಬ್ಲಿಕ್ ಇಲ್ಲ. ಸರಿನಾ? ನೋಡಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ನ್ಯಾಯಾಧೀಶರಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಆಲ್ಮೋಸ್ಟ್ ಆಪ್ಷನ್ ನಂಬರ್ ಎ ಪಕ್ಕಾ ಮೇಡಮ್ ಅಂತ ಹೇಳಿದ್ರಿ, 3 ಪಕ್ಕಾ ಅಂತ ಹೇಳಿದ್ರಿ. ಸರಿಯಾದಂತ ಉತ್ತರ ಬಂದ್ಬಿಟ್ಟು 15 ಜನ ನ್ಯಾಯಾಧೀಶರನ್ನ ನಾವು ಕಾಣ್ಬೋದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 9 ವರ್ಷಗಳ ಅವಧಿಗೆ ಚುನಾಯಿತರಾದಂತ 15 ಜನ ನ್ಯಾಯಾಧೀಶರನ್ನ ಇದು ಒಳಗೊಂಡಿರುತ್ತೆ. ಹಾಗೆ ಮರು ಚುನಾವಣೆಗೂ ಕೂಡ ಇವರು ಅದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು, ಅದಕ್ಕೂ ಕೂಡ ಇವರಿಗೆ ಅರ್ಹತೆ ಇರುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಗೊತ್ತಾಯ್ತಾ? ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ, ಎಷ್ಟು ವರ್ಷಗಳ ಅವಧಿಗೆ ಇವ್ರು ಚುನಾಯಿತರಾಗಿರ್ತಾರೆ ಅನ್ನೋದು ಬೇಕು, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಶಾಶ್ವತ ಸ್ಥಾನ ಎಲ್ಲಿದೆ, ಅಥವಾ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಹೇಳಿ ಹೇಳ್ತಾ ಇದೀವಿ. ನ್ಯೂಯಾರ್ಕ್, ಜಿನೀವಾ, ಹೇಗ್, ಹಾಗೆ ಪ್ಯಾರಿಸ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಶಾಶ್ವತ ಸ್ಥಾನ ಎಲ್ಲಿದೆ? ನೋಡಿ, ಬೇಗ ಆನ್ಸರ್ಸ್ ಬರ್ಲಿ. ಹೇಗ್ ಅಂತೇಳಿ ಸುಮಾರು ಜನ ಹೇಳ್ತಿದ್ದೀರಾ, ಹೇಗ್ ನಲ್ಲಿ ಕಾಣಿಸುತ್ತೆ ಅಂತೇಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಶಾಶ್ವತ ಸ್ಥಾನ ಅಂತಂದಾಗ ಹೇಗ್ ಅಂತೇಳಿ ನಾವು ಕರಿತೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಶಾಶ್ವತ ಸ್ಥಾನ ನೆದರ್ಲ್ಯಾಂಡ್ ದೇಶದ ಹೇಗ್ ನಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಇದು ಪ್ರದೇಶ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ನಿಮಗೆ, ಆದ್ರೂ ಕೂಡ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡಿ. ಹೆಂಗಲ್ಲ, ಹೇಗ್. ಓಕೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದಂತ ಮೊದಲ ಭಾರತೀಯರು ಯಾರು? ಬೆನ್ಗಲ್ ನರಸಿಂಗ್ ರಾವ್, ನಾಗೇಂದ್ರ ಸಿಂಗ್, ದಲ್ವೀರ್ ಭಂಡಾರಿ, RS ಪಾಠಕ್ ಅಂತ ಇದೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಮ್ಮ ಒಂದು ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆ ಆಗ್ತಾರೆ. ಸೊ ಯಾರವರು?
ಓಕೆ, ನಿಮ್ ಉತ್ತರ ಸರಿಯಾಗಿದೆ. ನೆದರ್ಲ್ಯಾಂಡ್ ನ ಹೇಗ್ ಅಂತ ಹೇಳಿದ್ರೆ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 15 ಕ್ವಶನ್ ಇದೆ. ಬಿ ಎನ್ ರಾವ್ ಅಂತೇಳಿ ಸುಮಾರು ಜನ ಹೇಳ್ತೀರಾ. ಬಿ ಎನ್ ರಾವ್ ಅಂದ್ರೆ ಅದೇ ಬೆಂಗಲ್ ನರ್ಸಿಂಗ್ ರಾವ್ಗೆ ಬಿ ಎನ್ ರಾವ್ ಅಂತೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳುವಂತದ್ದು. ಓಕೆ, ನಿಮ್ ಉತ್ತರ ಸರಿಯಾಗಿದೆ. ಬಿ ಎನ್ ರಾವ್ ಅಥವಾ ಬೆಂಗಲ್ ನರಸಿಂಗ ರಾವ್ ನಮ್ಮ ಕರ್ನಾಟಕದ ಮಂಗಳೂರಿನವರವರು. ಆಕ್ಚುಲಿ ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದಲ್ವಾ. ಸೊ ಇವರು ಬೆಂಗಲ್ ನರಸಿಂಗ್ ರಾವ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದಂತ ಮೊದಲ ಭಾರತೀಯರು ಅಂತೇಳಿ ಕರಿತೀವಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ಪ್ರಸ್ತುತ ಈಗ ಸದ್ಯಕ್ಕೆ ಕೆಲಸವನ್ನ ನಿರ್ವಹಣೆ ಮಾಡ್ತಕ್ಕಂತಹ ಒಬ್ಬ ಕಾರ್ಯದರ್ಶಿ ಯಾರು? ಬಾನ್ ಕಿ ಮೂನ್, ಕೋಫಿ ಅನ್ನಾನ್, ಹಾಗೆ ಆಂಟೋನಿಯೋ ಗುಟೆರಸ್, ಜೇವಿಯರ್ ಫೆರೆಸ್ಟಿ ಕ್ಯುಲರ್ ಅಂತೇಳಿ ಕರಿತಾ ಇದೀವಿ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ. ಎಕ್ಸಾಮ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಓಕೆ, ಆಂಟೋನಿಯೋ ಗುಟೆರಸ್ ಅಂತೇಳಿ ಹೇಳ್ತಿದ್ದೀರಾ ಎಲ್ಲರೂ? ಬಾನ್ ಕಿ ಮೂನ್ ಅಲ್ವಾ? ಓಕೆ, ಗುಟೆರಸ್ ಅಂತ ಕೆಲವೊಬ್ರು ಹೇಳ್ತಾರೆ, ಇನ್ನ ಕೆಲವೊಬ್ರು ಬಾನ್ ಕಿ ಮೂನ್ ಅಂತ ಹೇಳ್ತಾರೆ. ಬಟ್ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ, ಆಂಟೋನಿಯೋ ಅಲ್ವಾ? ನೋಡಿ, ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿ ಪೋರ್ಚುಗಲ್ನ ಆಂಟೋನಿಯೋ ಗುಟೆರಸ್ ಅವರು 2017ರಲ್ಲಿ ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಪ್ರಸ್ತುತವಾಗಿ ಕೂಡ ಅವರೇ ಕೆಲಸವನ್ನ ಮಾಡ್ತಾ ಇದ್ದಾರೆ, ಪೋರ್ಚುಗಲ್ನವರು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಯುಎನ್ಎ ಸೆಕ್ರೆಟೇರಿಯೇಟ್ ತನ್ನ ಶಾಖೆಗಳನ್ನ ಹೊಂದಿರುವಂತ ಸ್ಥಳಗಳಲ್ಲಿ ಒಂದಲ್ಲ? ಜಿನೀವಾ, ವಿಯೆಟ್ನಾಂ, ನೈರೋಬಿ, ಹಾಗೆ ಟೋಕಿಯೋ ಅಂತ ಇದೆ. ಅದು ಹೆಸರು ಬಂದ ತಕ್ಷಣ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು, ಅದು ಏನಪ್ಪಾ ಅಂತಂದ್ರೆ ಪೋರ್ಚುಗಲ್ ದೇಶದವರು ಅಂತೇಳಿ. ಸೆಕ್ರೆಟರಿಯೇಟ್. ಕಾರ್ಯದರ್ಶಿ ಅಂತ ಯುಎನ್ಎ ಕಾರ್ಯದರ್ಶಿ ತನ್ನ ಶಾಖೆಗಳನ್ನ ಹೊಂದಿರುವಂತ ಸ್ಥಳಗಳಲ್ಲಿ ಒಂದಲ್ಲ ಅಂತ ಇದೆ. ಓಕೆ, ಆಲ್ಮೋಸ್ಟ್ ಜಿನೇವಾ ಅಂತ ಹೇಳ್ತಿದ್ದೀರಾ, ಇನ್ನ ಕೆಲವೊಬ್ರು ವಿಯೆಟ್ನಾಂ ಅಂತ ಹೇಳ್ತೀರಾ, ನೈರೋಬಿ ಅಂತಾನು ಕೂಡ ಉತ್ತರ ಕೊಡ್ತಿದ್ದೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಟೋಕಿಯೋ. ಸೊ ಯುಎನ್ ಸೆಕ್ರೆಟೇರಿಯೇಟ್ ತನ್ನ ಶಾಖೆಗಳನ್ನ ಜಿನೇವಾ, ವಿಯೆಟ್ನಾಂ ಮತ್ತು ನೈರೋಬಿಯಲ್ಲಿ ಹೊಂದಿದೆ, ಆದ್ರೆ ಟೋಕಿಯೋದಲ್ಲಿ ಇಲ್ಲ. ಅರ್ಥ ಆಯ್ತಾ? ಸೊ ಡೀಟೇಲ್ ಆಗಿ ಲೆಸನ್ಸ್ ನೀವು ಓದ್ಕೊಂಡಿದ್ರೆ ಇದಕ್ಕೆ ಆರಾಮಾಗಿ ಆನ್ಸರ್ ಅನ್ನ ಮಾಡ್ಬಿಡ್ಬೋದು. ಇರ್ಲಿ, ಪರವಾಗಿಲ್ಲ. ಶಾಂತಿ ಪಾಲನೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯ ಯುಎನ್ ನ ಪ್ರಯತ್ನಗಳ ಬಗ್ಗೆ ಭಾರತದ ನಿಲುವೇನು? ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪ್ರಯತ್ನಗಳನ್ನ ಭಾರತ ವಿರೋಧಿಸುತ್ತದೆ. ಭಾರತವು ಯುಎನ್ ನ ಶಾಂತಿ ಪಾಲನಾ ಪ್ರಯತ್ನಗಳ ಪ್ರಬಲ ಬೆಂಬಲಿಗ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪ್ರಯತ್ನಗಳಲ್ಲಿ ಭಾರತ ತಟಸ್ಥೀಕರಣವನ್ನ ಹೊಂದಿದೆ. ಹಾಗೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪ್ರಯತ್ನಗಳ ಬಗ್ಗೆ ಭಾರತ ತನ್ನ ನಿಲುವನ್ನ ವ್ಯಕ್ತಪಡಿಸಿಲ್ಲ ಅಂತ ಇದೆ. ಹದಿನೆಂಟನೇ ಪ್ರಶ್ನೆಗೆ ಏನ್ ಉತ್ತರ ಬರುತ್ತೆ? ಆಲ್ಮೋಸ್ಟ್ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ ಬಿ, ಭಾರತವು ಯುಎನ್ ನ ಶಾಂತಿ ಪಾಲನಾ ಪ್ರಯತ್ನಗಳ ಪ್ರಬಲ ಬೆಂಬಲಿಗ ಅಂತೇಳಿ. ಹೌದಾ? ಮಾನವ ಹಕ್ಕುಗಳ ರಕ್ಷಣೆ ಆಗಿರ್ಬೋದು ಅಥವಾ ಯುಎನ್ಎ ಒಂದು ಶಾಂತಿ ಪಾಲನಾ ಪ್ರಯತ್ನಗಳಿಗೆ ಸಾಕಷ್ಟು ಭಾರತ ಬೆಂಬಲವನ್ನ ಕೊಡ್ತಾ ಇದೆ. ಯಾಕೆ ಅಂದ್ರೆ ಈಗ ನಾವು ಮಾನವ ಹಕ್ಕುಗಳ ರಕ್ಷಣೆ ಅಂತಂದ್ರೆ ನಮಗೂ ಕೂಡ ಅದು ಸೇರ್ಪಡೆ ಆಗುತ್ತೆ. ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದಾಗ ಅದನ್ನ ಒಂದು ಸಂಸ್ಥೆ ಮೂಲಕ
ಅದು ಒಂದು ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದಾಗ ವಿ ಆಬ್ವಿಯಸ್ಲಿ ಅದನ್ನ ಅಪೋಸ್ ಮಾಡಬಾರ್ದು, ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಹೋಗ್ಬೇಕಾಗತ್ತಲ್ವಾ. ಹಾಗಾಗಿ ಅಲ್ಲಿ ಸರಿಯಾದಂತ ಉತ್ತರ ಅದು. ಈ ಕೆಳಗಿನ ಯಾವ ವಿವಾದಗಳನ್ನ ಯುಎನ್ಎ ವ್ಯವಹರಿಸಿದೆ ಎಂದು ಅಂಗೀಕಾರದಲ್ಲಿ ಉಲ್ಲೇಖಿಸಲಾಗಿಲ್ಲ ಅಂತ ಇದೆ. ಅಂದ್ರೆ ಈಗ ಯುಎನ್ಎ ಸಾಕಷ್ಟು ಒಂದು ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ನಡುವೆ ಇರುವಂತ ಗಡಿ ಸಂಬಂಧಿತವಾಗಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡುತ್ತೆ. ನೀರಿನ ಸಮಸ್ಯೆ ಆಗಿರ್ಬೋದು, ನೀರ ಸಮಸ್ಯೆ ಅಂತಂದ್ರೆ ಈಗ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಹರಿದೋಗ್ತಕ್ಕಂತ ಈ ಸಿಂಧು ನದಿ ಆಗಿರ್ಬೋದು, ಅಥವಾ ಅಷ್ಟೇ ಅಲ್ಲ ಭಾರತ ಮತ್ತೆ ಚೀನಾ ನಡುವೆ ಇರ್ತಕ್ಕಂಥ ಗಡಿ ವಿವಾದ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ನಡುವೆ ಇರ್ತಕ್ಕಂಥ ಅನೇಕ ಒಂದು ವಿವಾದಗಳನ್ನ ಪರಿಹಾರ ಮಾಡಿದೆ ಕೂಡ. ಅದು ಕೆಲವೊಂದು ಪರಿಹಾರಗಳು ಕೂಡ ಆಗ್ಲಾರ್ದಂಗೆ ಹಂಗೆ ಉಳಿದಿದೆ. ಹಾಗಾದ್ರೆ ಯಾವ ವಿವಾದಗಳನ್ನ ಯುಎನ್ಎ ವ್ಯವಹರಿಸಿದೆ? ಸುಯೆಜ್ ಕಾಲುವೆ, ಕಾಶ್ಮೀರ, ಅರಬ್ ಇಸ್ರೇಲ್, ರುವಾಂಡಾ ಸಮಸ್ಯೆ ಅಂತ ಇದೆ. ಒಬ್ಬೊಬ್ರು ಒಂದೊಂದ್ ತರ ಉತ್ತರವನ್ನ ಕೊಡ್ತಿದ್ದೀರಾ. ಆಲ್ಮೋಸ್ಟ್ ಆಪ್ಷನ್ ನಂಬರ್ ಬಿ ಅಂತ ಉತ್ತರ ಬರ್ತಿದೆ, ಬಟ್ ಡಿ ಸರಿಯಾಗಿದೆ. ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ. ಸುಯೆಜ್ ಕಾಲುವೆ ಇರಾನ್, ಇಂಡೋನೇಷಿಯಾ, ಗ್ರೀಸ್, ಕಾಶ್ಮೀರ, ಪ್ಯಾಲೆಸ್ತೈನ್, ಕೊರಿಯಾ, ಹಂಗೇರಿ, ಕಾಂಗೋ, ಸೈಪ್ರಸ್, ಅರಬ್ ಇಸ್ರೇಲ್, ನಮೀಬಿಯಾ, ಅಫ್ಘಾನಿಸ್ತಾನದ ವಿವಾದಗಳನ್ನ ಯುಎನ್ಎ ವ್ಯವಹರಿಸಿದೆ. ಆದ್ರೆ ರುವಾಂಡಾ ಅನ್ನೋ ಒಂದು ಸಮಸ್ಯೆಯನ್ನ ವ್ಯವಹರಿಸಿಲ್ಲ. ಇದನ್ನ ನಾವು ಉಲ್ಲೇಖ ಮಾಡಕ್ ಆಗಿಲ್ಲ. ಓಕೆ, ಇಷ್ಟು ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನವನ್ನ ನಮ್ಗೆ ವಿಶ್ವಸಂಸ್ಥೆ ನೀಡಿದೆ. ಬಟ್ ರುವಾಂಡಾ ಸಮಸ್ಯೆ ಏನಿದೆ ಇದನ್ನ ಅದು ಇನ್ನೂ ಕೂಡ ತನ್ನ ತೆಕ್ಕೆಗೆ ತಗೊಂಡಿಲ್ಲ, ವ್ಯವಹಾರ ಮಾಡಿಲ್ಲ, ಅಥವಾ ಅದನ್ನ ಬಗೆಹರಿಸುವಂತ ಪ್ಲಾನ್ ಕೂಡ ಇಲ್ಲ ಅಂತೇಳಿ ನಾವು ಹೇಳ್ಬೋದು ಅಲ್ವಾ. ಹಾಗಾಗಿ ಆಪ್ಷನ್ ನಂಬರ್ ಡಿ ಯಲ್ಲಿ ಸರಿಯಾದಂತ ಉತ್ತರ. ರಾಜಕೀಯ ವಿವಾದಗಳನ್ನ ಎದುರಿಸುವಲ್ಲಿ ಯುಎನ್ಎನ ಸಾಧನೆಯ ಸ್ವರೂಪವೇನು ಅಂತ ಇದೆ. ರಾಜಕೀಯ ವಿವಾದಗಳು ಅಂದ್ರೆ ನಿಮಗೆ ಗೊತ್ತಿದೆ, ರಾಷ್ಟ್ರಗಳ ನಡುವೆ ಅನೇಕ ರಾಜಕೀಯ ವಿವಾದಗಳು ಅಂತಂದಾಗ ಗಡಿ ವಿವಾದಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಅದನ್ನ ವ್ಯವಹರಿಸುವಲ್ಲಿ ಯುಎನ್ಎ ಪಾತ್ರ ಏನು ಅಂತ ಕೇಳಿದರೆ, ಸಂಪೂರ್ಣವಾಗಿ ಯಶಸ್ವಿಯಾಗಿ ಅದನ್ನ ಸಾಧಿಸಿದೆ. ಮಿಶ್ರ ಯಶಸ್ಸು ಅಂದ್ರೆ ಕೆಲವೊಂದನ್ನು ಸಾಧಿಸಕ್ಕಾಗಿದೆ, ಕೆಲವೊಂದನ್ನು ಸಾಧಿಸಕ್ ಆಗಿಲ್ಲ. ನಿರಂತರ ವೈಫಲ್ಯ, ಯಾವಾಗ್ಲೂ ಕೂಡ ವೈಫಲ್ಯವನ್ನೇ ಕಾಣ್ತಾ ಬರ್ತಾ ಇದೆ. ಅಂಗೀಕಾರದಲ್ಲಿ ಉಲ್ಲೇಖಿಸಲಾಗಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತ ಇಲ್ಲಿ ಯಶಸ್ಸನ್ನ ಕಂಡಿಲ್ಲ ಅಂತ ಇದೆ. ಇಲ್ಲಿ ಏನಂತ ಹೇಳ್ಬೋದು, ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಆಗಿದೆನಾ? ಇಲ್ಲ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಮೀಟಿಂಗ್ ಮಾಡಿ ಕೂಡ ಅಲ್ಲಿ ಎಷ್ಟೋ ರಾಷ್ಟ್ರಗಳು ಒಪ್ಕೊಳ್ದೆ ಹಿಂದಕ್ಕೆ ಬಂದಂತ ಒಂದ್ ಸಮಸ್ಯೆನೂ ಇದೆ. ಫಾರ್ ಎಕ್ಸಾಂಪಲ್, ಈಗ ರಷ್ಯಾ ಮತ್ತೆ ರಷ್ಯಾ ಜೊತೆಗೆ ಯುದ್ಧ ಮಾಡ್ತಿರ್ತಕ್ಕಂಥ ಒಂದು ಪುಟ್ಟ ರಾಷ್ಟ್ರ ನಿಮಗೆ ಗೊತ್ತೇ ಇದೆ, ಉಕ್ರೇನ್ ಅಂತೇಳಿ. ಅವೆರಡು ನಡುವೆ ಯುದ್ಧ ಆಗ್ತಾನೆ ಇದೆ. ವಿಶ್ವಸಂಸ್ಥೆ ಎಂಟ್ರಿ ಕೊಟ್ರು ಕೂಡ ಅವರು ನಡ್ಸಲ್ಲ. ಅಂದ್ರೆ ಕೆಲವೊಂದನ್ನ ಯಶಸ್ಸು ಕಾಣ್ಬೋದು, ಕೆಲವೊಂದನ್ನ ಹಂಗೆ ಬೂದಿ ಮುಚ್ಚಿದ ಕೆಂಡದ ತರ ಹಂಗೆ ಇರುತ್ತೆ ಅಲ್ವಾ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ನಡುವಿನ ಒಮ್ಮತದ ಕೊರತೆ, ಹಾಗೆ ಇತರ ಸಂಕೀರ್ಣ ಪ್ರಪಂಚದ ಪರಿಸ್ಥಿತಿಗಳಿಂದಾಗಿ ರಾಜಕೀಯ ವಿವಾದಗಳನ್ನ ಎದುರಿಸುವಲ್ಲಿ ಯುಎನ್ಎ ಸಾಧನೆ ಮಿಶ್ರ ಸ್ವಭಾವದ್ದಾಗಿದೆ ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ಬಗೆಹರಿಸಕ್ಕಾಗತ್ತೆ ಅಂತಲ್ಲ, ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದ್ರೂ ಶಾಂತಿ ಕಾಪಾಡುವಂತ ಕೆಲಸವನ್ನ ಯುಎನ್ಒ ಮಾಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು 21ನೇ ಪ್ರಶ್ನೆ. ಸುಂಕ ಮತ್ತು ವ್ಯಾಪಾರ ಮೇಲಿನ ಸಾಮಾನ್ಯ ಒಪ್ಪಂದದ ಅಡಿಯಲ್ಲಿ ಯುಎನ್ ಯಾವ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಪ್ರೋತ್ಸಾಹಿಸಿದೆ? ಆರ್ಥಿಕ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳು, ಶೈಕ್ಷಣಿಕ ಮತ್ತು ಆರೋಗ್ಯ, ಮಿಲಿಟರಿ ಮತ್ತು ರಕ್ಷಣಾ ಕ್ಷೇತ್ರಗಳು. ನಿಮ್ಗೆಲ್ಲ ಗೊತ್ತಿರ್ಬೋದು, ಗ್ಯಾಟ್ ಒಪ್ಪಂದ ಅಂತ ಕರಿತೀವಿ ಇದನ್ನ ನಾವು. ಗ್ಯಾಟ್ ಒಪ್ಪಂದ ಅಂತಂದ್ರೆ ಅದರ ಫುಲ್ ಫಾರ್ಮ್ ಏನು ಅಂತ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ಏನಾಗತ್ತೆ ಅನ್ನೋದು ಸುಮಾರು ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಕೂಡ ಇರ್ಬೋದು. ಗ್ಯಾಟ್ ಒಪ್ಪಂದ ಅಂತಲೂ ಕೂಡ ನಾವು ಕರಿತೀವಿ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಇದು? ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಅಂಡ್ ಟ್ರೇಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ?
ಸೊ ಇವೇನಪ್ಪಾ ಅಂತಂದ್ರೆ ಗ್ಯಾಟ್ ಒಪ್ಪಂದದ ಫುಲ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಇದೊಂದು ಲೀಗಲ್ ಅಗ್ರಿಮೆಂಟ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಲಿ ಎಲ್ಲರೂ. ಓಕೆ, ಹಾಗಾದ್ರೆ ನಿಮ್ಮ ಆನ್ಸರ್ಸ್ ಗಳೆಲ್ಲ ಏನ್ ಬರ್ತಾ ಇದೆ? ಇದೊಂದು ಲೀಗಲ್ ಒಪ್ಪಂದ, ಅಂದ್ರೆ ಕಾನೂನು ಬದ್ಧವಾಗಿ ಮಾಡ್ಕೊಂಡಿರುವಂತ ಒಪ್ಪಂದ ಬಿಟ್ವೀನ್ ಮೆನಿ ಕಂಟ್ರೀಸ್ ಅಂತ ಹೇಳಿ ಕರಿತೀವಿ. ಸಾಕಷ್ಟು ದೇಶಗಳ ನಡುವೆ ಮಾಡ್ಕೊಂಡಂತ ಒಪ್ಪಂದ. ಓಕೆ, ಹಾಗಾದ್ರೆ ಆಪ್ಷನ್ ನಂಬರ್ ಏನ್ ಹೇಳ್ತಾ ಇದೀರಪ್ಪ ಎಲ್ಲರೂ ಕೂಡ? ಎ ಮೇಡಮ್, ಬಿ ಮೇಡಮ್ ಅಂತ ಹೇಳ್ತೀರಾ. ಈ ಗ್ಯಾಟ್ ಒಪ್ಪಂದ ಅಂದ್ರೆ ಜನರಲ್ ಅಗ್ರಿಮೆಂಟ್ ಅಂಡ್ ಆನ್ ಟಾರಿಫ್ಸ್ ಆಫ್ ಟ್ರೇಡ್. ಟ್ರೇಡ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ, ವಾಣಿಜ್ಯಗಳ ಮೇಲೆ. ಸೊ ಸುಂಕ ಮತ್ತೆ ವ್ಯಾಪಾರ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಹೇಳಿ ನಾವು ಕನ್ನಡದಲ್ಲಿ ಇದನ್ನ ಕರಿತೀವಿ. ಕನ್ನಡದಲ್ಲಿ ಏನಂತಾರೆ ಮೇಡಮ್ ಅಂದ್ರೆ ಕನ್ನಡದಲ್ಲಿ ಇದೆ ಅಂತಾರೆ. ಆಲ್ಮೋಸ್ಟ್ ನೀವು ಹೇಳ್ತಾ ಇದ್ದೀರಾ ಆಪ್ಷನ್ ನಂಬರ್ ಎ ಅಂತ. ಅಲ್ಲೇ ಹೇಳ್ತಾ ಇದೆ, ಅಲ್ಲೇ ಪ್ರಶ್ನೆಯಲ್ಲೇ ಉತ್ತರ ಇದೆ. ಆದ್ರೆ ಬಹಳಷ್ಟು ಜನ ತಪ್ಪು ಆನ್ಸರ್ ಅನ್ನ ಕೊಟ್ರಿ. ಬಟ್ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1. ಆರ್ಥಿಕ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಒಂದು ಒಪ್ಪಂದ ಅಂದ್ರೆ ಇದು ಗ್ಯಾಟ್ ಒಪ್ಪಂದ ಅಂತ ಕರಿತೀವಿ. 1948 ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಅಥವಾ ಅಂದ್ರೆ 1948ರಲ್ಲಿ ಈ ಒಪ್ಪಂದವನ್ನ ಮಾಡ್ಕೊಳ್ಳಾಗತ್ತೆ. ನೋಡಿ, ಸದಸ್ಯ ರಾಷ್ಟ್ರಗಳ ಒಂದು ಅಭಿವೃದ್ಧಿಗಳಿಗಾಗಿ ಹಣಕಾಸಿನ ನೆರವು ನೀಡುವಂತ ಜವಾಬ್ದಾರಿಯನ್ನ UNA ಯಾವ ಸಂಸ್ಥೆ ಹೊಂದಿದೆ? ನೋಡಿ, ಈಗ ಕೆಲವೊಂದು ತಮ್ಮ ಸದಸ್ಯ ರಾಷ್ಟ್ರಗಳಿರ್ತಾವ. ಆ ಸದಸ್ಯ ರಾಷ್ಟ್ರಗಳಿಗೆ ಹಣಕಾಸಿನ ನೆರವನ್ನ ಕೊಡೋದು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ. ಈಗೆಲ್ಲ ನಿಮಗೆ ಗೊತ್ತಿರ್ಬೋದು, ಮನೆ ಹತ್ರ ಸ್ವಸಹಾಯ ಸಂಘಗಳನ್ನ ನೋಡ್ತಾ ಇದೀವಿ. ಆ ಸ್ವಸಹಾಯ ಸಂಘಗಳಲ್ಲಿ ಏನ್ ಮಾಡ್ತಾರೆ, ಹೆಣ್ಮಕ್ಳ ಅಭಿವೃದ್ಧಿಗೋಸ್ಕರ ಅಥವಾ ಬಡತನದ ಅಭಿವೃದ್ಧಿ ಕಾಣ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಹಣದ ಸಹಾಯ ಆಗತ್ತೆ, ಸಾಲದ ರೂಪದಲ್ಲಿ ಹಣವನ್ನ ಕೊಡ್ತಾರೆ. ಅದೇ ತರನೇ ವಿಶ್ವಸಂಸ್ಥೆನೂ ಕೂಡ ಕೆಲವೊಂದು ಸದಸ್ಯ ರಾಷ್ಟ್ರಗಳಿಗೆ ಹಣಕಾಸಿನ ನೆರವು ಮತ್ತೆ ಜವಾಬ್ದಾರಿಯನ್ನ ನೀಡುತ್ತೆ ಒಂದು ಸಂಸ್ಥೆ. UNA ಸಂಸ್ಥೆಯ ಒಂದು ಅಂಗ ಸಂಸ್ಥೆ. ಹಾಗಾದ್ರೆ ಅದು ಯಾವ ಸಂಸ್ಥೆ? ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಇದನ್ನ ಯುನೆಸ್ಕೋ ಅಂತ ಹೇಳಿ ನಾವು ಕರಿತೀವಿ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ, ಇದನ್ನ ಯುನಿಸೆಫ್ ಅಂತ ಹೇಳಿ ಕರಿತೀವಿ. ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಇಂಟರ್ನ್ಯಾಷನಲ್ ಬ್ಯಾಂಕ್, IBRD ಅಂತಾನು ಕೂಡ ಕರಿತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ನೋಡಿ ಯುನೈಟೆಡ್ ನೇಷನ್, ಇದನ್ನ ಎಕನಾಮಿಕ್ಸ್ ಅಂಡ್ ಸೋಶಿಯೋ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಯುನಿಸೆಫ್ ಅಂತಂದ್ರೆ ಗೊತ್ತಿದೆ, ಚಿಲ್ಡ್ರನ್ ವೆಲ್ಫೇರ್ ಸಂಸ್ಥೆ ಅಂತ ಹೇಳಿ ಕೂಡ ನಾವು ಕರಿತೀವಿ. ಇದನ್ನ ಎಮರ್ಜೆನ್ಸಿ ಫಂಡ್ ರಿಲೀಸ್ ಮಾಡೋದು. ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀರಾ, IBRDನ. ಇದ್ರದ್ದೆಲ್ಲ ಫುಲ್ ಫಾರ್ಮ್ ಕೂಡ ನೆನ್ಪಿಟ್ಕೊಂಡಿರ್ಬೇಕು. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫುಲ್ ಫಾರ್ಮ್ ಗಳು ಜಾಸ್ತಿ ಕೇಳ್ತಾ ಇರ್ತಾರೆ. ಓಕೆ, ಆಲ್ಮೋಸ್ಟ್ IBRD ಅಂತಾನೆ ಉತ್ತರ ಬರ್ತಾ ಇದೆ. ನೋಡೋಣ ನಿಮ್ ಉತ್ತರ ಸರಿನಾ ಅಥವಾ ತಪ್ಪಾಗಿದೆನಾ ಅಂತೇಳಿ. ಎಸ್, IBRD ಅಂದ್ರೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೆಯೋದು, ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗೋಸ್ಕರ. ಇದನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ? ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಲ್ವಾ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ಬೇಕಾದ್ರೆ ಬರ್ಕೊಳ್ಳಿ, ಅಥವಾ ನಿಮ್ಗೆ ಗೊತ್ತಿದೆ ಅಂದ್ರೆ ಬೇಕಾಗಿಲ್ಲ. ರೀಕನ್ಸ್ಟ್ರಕ್ಷನ್ ಅಂದ್ರೆ ಪುನರ್ ನಿರ್ಮಾಣಕ್ಕೆ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂಡ್ ಡೆವಲಪ್ಮೆಂಟ್ ಇಲ್ಲಿ ಇದೊಂದು ಇಟ್ ಈಸ್ ಅ ಗ್ಲೋಬಲ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಡೀ ವಿಶ್ವಕ್ಕೆ ಕೋಆಪರೇಟಿವ್ ಆಗಿ ಕೆಲಸವನ್ನ ಮಾಡುವಂತದ್ದು. 189 ಮೆಂಬರ್ಸ್ ಈ ಒಂದು ಕಂಟ್ರಿ ಅಂದ್ರೆ ದೇಶಗಳ 189 ಸದಸ್ಯ ರಾಷ್ಟ್ರಗಳಿರೋದನ್ನ ನಾವು ಕಾಣ್ತಾ ಇದೀವಿ IBRD ನಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, ವಿಶ್ವ ಬ್ಯಾಂಕ್ ಅಂತಲೂ ಕೂಡ ಇದನ್ನ ನಾವು ಕರಿತೀವಿ IBRD. ಕೃಷಿ, ಕೈಗಾರಿಕೆ, ಸಾರಿಗೆ, ಸಮೂಹದ ಅಭಿವೃದ್ಧಿಗೋಸ್ಕರ ಎಲ್ಲಾ ಅಗತ್ಯ ಇರುವಂತ ಸದಸ್ಯ ರಾಷ್ಟ್ರಗಳಿಗೆ ಅಂದ್ರೆ 189 ಮೆಂಬರ್ಸ್ ಏನಿದ್ದಾರೆ ಅಂದ್ರೆ 189 ಸದಸ್ಯ ರಾಷ್ಟ್ರಗಳಿಗೆ ಬೃಹತ್ ಸಾಲ ಸೌಲಭ್ಯಗಳನ್ನ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡುತ್ತೆ? IBRD ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು, ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ.
ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 1948 ಏನನ್ನ ಪ್ರತಿನಿಧಿಸುತ್ತದೆ? ಯುಎನ್ಎನ ಸಾಮಾಜಿಕ ಸಾಧನೆ, ಯುಎನ್ಎಯ ಆರ್ಥಿಕ ಸಾಧನೆ, ಯುಎನ್ಎ ಮಿಲಿಟರಿ ಸಾಧನೆ, ಯುಎನ್ಎಯ ರಾಜಕೀಯ ಸಾಧನೆ ಅಂತ ಇದೆ. ನೋಡಿ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಪ್ರತಿಯೊಬ್ಬ ಭೂಮಿ ಮೇಲಿರುವಂತ ಎಲ್ಲಾ ರಾಷ್ಟ್ರಗಳಲ್ಲಿರುವಂತ ಎಲ್ಲಾ ಮನುಷ್ಯನಿಗೂ ಕೂಡ ಸಾರ್ವತ್ರಿಕವಾಗಿ ಅವನವನ ಹಕ್ಕುಗಳಿದೆ ಅಂತ ಹೇಳಿ 1948ರಲ್ಲಿ ಕಾನೂನುಬದ್ಧವಾಗಿ ಇದನ್ನ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಏನನ್ನ ಪ್ರತಿನಿಧಿಸುತ್ತೆ ಇದು? ಸಾಮಾಜಿಕ ಸಾಧನೆ ಅಂತೇಳಿ ಹೇಳ್ತೀರಾ. ವಿಶ್ವಸಂಸ್ಥೆಯ ಸಾಮಾಜಿಕ ಸಾಧನೆ ಅಂತ. ವೆರಿ ಗುಡ್, ಸರಿಯಾಗಿದೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಥವಾ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ರಕ್ಷಣೆ ಅಂತ ಏನ್ ಕರಿತೀವಿ 1948. ಇದು ಇಂಗ್ಲಿಷ್ ನಲ್ಲಿ ಈ ತರ ಅಂತಾರಪ್ಪ, ಮತ್ತೆ ಏನ್ರಿ ಮೇಡಮ್ ಇದು ಅನ್ಬೇಡಿ ದಯವಿಟ್ಟು. ಮಾನವ ಹಕ್ಕುಗಳು ಮತ್ತೆ ಮೂಲಭೂತ ಸ್ವಾತಂತ್ರ್ಯಗಳನ್ನ ಉತ್ತೇಜಿಸುವಲ್ಲಿ ಯುಎನ್ಎ ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ಒಂದು ದೊಡ್ಡ ಸಾಮಾಜಿಕ ಸಾಧನೆ ಅಂತಾನೆ ಹೇಳ್ಬೋದು ಅಲ್ವಾ. ಸಾಮಾಜಿಕವಾಗಿ ಜನರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅವರಿಗೆ ಆದಂತ ಹಕ್ಕುಗಳು ಬಾಧ್ಯತೆಗಳನ್ನ ಕೊಡುವಂತ ಒಂದು ಪ್ರಯತ್ನ ಆಗತ್ತೆ. ಅದು ಯಶಸ್ಸು ಕೂಡ ಆಗಿದೆ. ಅದನ್ನೇ ನಾವು ಸಾಮಾಜಿಕ ಸಾಧನೆ ಅಂತ ಕರಿತೀವಿ. ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಂತ ಇದೆ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ನಾವು ಇದರ ಫುಲ್ ಫಾರ್ಮ್ ಹೇಳ್ತೀವಿ. ಹಾಗಾದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಖ್ಯ ಉದ್ದೇಶ ಏನಿದೆ? ವಿಶ್ವದಾದ್ಯಂತ ಬಡತನ, ಹಸಿವು, ಅಪೌಷ್ಟಿಕತೆಯ ವಿರುದ್ಧ ಹೋರಾಟ ಮಾಡೋದು, ಮಾನವ ಕುಲದ ಆರೋಗ್ಯವನ್ನ ರಕ್ಷಣೆ ಮಾಡಿ ಸುಧಾರಣೆ ಮಾಡುವಂಥದ್ದು, ಜಾಗತಿಕವಾಗಿ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿಯನ್ನ ಉತ್ತೇಜನೆ ಮಾಡುವಂಥದ್ದು, ಅಗತ್ಯವಿರುವ ಮಕ್ಕಳಿಗೆ ತುರ್ತು ನೆರವನ್ನ ನೀಡೋದು ಅಂತ ಇದೆ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಗೊತ್ತಾ ಇವತ್ತಿಂದು ಕ್ಲಾಸ್, ತುಂಬಾ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಮಾಡಬೇಡಿ ಯಾರು ಕೂಡ. ಎಸ್, ಕಮಾನ್ ಕ್ವೇಕ್. ಆಪ್ಷನ್ ನಂಬರ್ ಎ ಬರುತ್ತೆ, ನೋಡೋಣ. ನಿಮ್ ಉತ್ತರ ಸರಿಯಾಗಿದೆ. ಪ್ರಪಂಚದಾದ್ಯಂತ ಬಡತನ, ಹಸಿವು, ಅಪೌಷ್ಟಿಕತೆಯ ವಿರುದ್ಧ ಹೋರಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 1945ರಲ್ಲಿ FAO ಅಂದ್ರೆ ಏನು ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟಲ್ಲಪ್ಪ ಅಂದ್ರೆ 1945ರಲ್ಲಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಹೋಗೋಣ ಮುಂದಿನ ಒಂದು ಕ್ವೆಶನ್ಗೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ರೋಮ್ ನಲ್ಲಿದೆನಾ, ಜಿನೇವಾ, ಪ್ಯಾರಿಸ್, ನ್ಯೂಯಾರ್ಕ್? ಸಾಕಷ್ಟು ಕಾಮನ್ ಕ್ವಶನ್ ಇದು, ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನಾಟ್ ಓನ್ಲಿ TET, ಬರೀ TET ಅಷ್ಟು ತಲೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳು ಸಾಲಾಗಿದೆ. ನೀವ್ ಅನ್ಕೊಂಡಿರ್ಬೋದು ಏನಾಗುತ್ತೆ ಏನ್ ಬಿಡುತ್ತೆ, ಸುಮ್ನೆ ಹೇಳ್ತಾರೆ. ಏನು ಹೇಳೋ ಗಿಮಿಕ್ ಏನಿಲ್ಲ, ಎಲ್ಲ ಮಾಡೋ ಗಿಮಿಕೆ ಇದೆ. ಪ್ರೆಷರೈಸ್ ತುಂಬಾ ಇರೋದ್ರಿಂದ ಮಾಡ್ಲೇಬೇಕಾಗತ್ತೆ. ಅದರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿನೂ ಕೂಡ ಆಗತ್ತೆ, ಜೊತೆಗೆ GPT ಶಿಕ್ಷಕರ ನೇಮಕಾತಿನೂ ಕೂಡ ಆಗುತ್ತೆ. ದಯವಿಟ್ಟು ಇನ್ನು ಯಾರು TET ಪಾಸ್ ಮಾಡ್ಕೊಂಡಿಲ್ವೋ ಎಲ್ರೂ ಇದೊಂದು ಅವಕಾಶ. TET ಕಂಪಲ್ಸರಿ ಪಾಸ್ ಮಾಡ್ಕೊಳ್ಳಿ. GPST ಎಕ್ಸಾಮ್ಗೆ ಪೇಪರ್ 2 TET ಕಂಪಲ್ಸರಿ. ಓಕೆ, ರೋಮ್ ಇನ್ ಇಟಲಿ ಅಂತೇಳಿ ಹೇಳ್ತಿದ್ದೀರಾ, ಬಟ್ ಉತ್ತರ ಆಪ್ಷನ್ ನಂಬರ್ ಬಿ ಜಿನೇವಾದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೇವಾದಲ್ಲಿ ಕಂಡುಬರುತ್ತೆ. ಇಟಲಿಯ ರೋಮ್ ಅಲ್ಲಪ್ಪ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇದರ ಮುಖ್ಯ ಗಮನ ಯಾವುದು? ವಿಶ್ವದಾದ್ಯಂತ ವಿಜ್ಞಾನ, ಶಿಕ್ಷಣ ಮತ್ತು ಸಂಸ್ಕೃತಿಯ ಪ್ರಚಾರ, ಅಗತ್ಯವಿರುವಂತಹ ಮಕ್ಕಳಿಗೆ ತುರ್ತು ಸಹಾಯವನ್ನ ಒದಗಿಸುವುದು, ಅಂತಾರಾಷ್ಟ್ರೀಯ ವಿತ್ತೀಯ ಮತ್ತು ಹಣಕಾಸು ವ್ಯವಸ್ಥೆಗಳ ನಿಯಂತ್ರಣ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆ ಅಂತ ಇದೆ. GPST ಅಷ್ಟೇ ಕೇಳಿಸ್ಕೊಂಡ್ಲಿಲ್ವಾ ನಾನು ಹೇಳಿದ್ದು? ಕನಕ KS ಅವರೇ, GPST TET ಪೇಪರ್ 2 ಬೇಕಾಗತ್ತೆ ಎಂದೆ ನಾನು. HST ಅನ್ನ
ಹೇಳುವಾಗ ಒಂಚೂರು ಕರೆಕ್ಟಾಗಿ ಕೇಳಿಸ್ಕೋಬೇಕಪ್ಪ. ಒಬ್ರು ತಪ್ಪು ತಿಳ್ಕೊಳ್ಳೋದಲ್ದಂಗೆ ಎಲ್ರಿಗೂ ಮಿಸ್ಗೈಡ್ ಮಾಡಿ ಇಟ್ಬಿಡ್ತೀರ. HSTR TT ಬೇಕು ಅಂತ ಎಲ್ಲರೂ ಹೇಳಿದಿನ ಕ್ಲಾಸ್ ಪೂರ್ತಿ? ಏನು ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಟೇಕ್ಸ್. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ರು ಆಪ್ಷನ್ ನಂಬರ್ ಎ ಅಂತ ಹೇಳಿ. ಹೌದು, 100% ನಿಮ್ ಉತ್ತರ ಸರಿಯಾಗಿದೆ. ಇದು ಯುನೆಸ್ಕೋ ಅನ್ನೋದೇನಪ್ಪಾ ಅಂದ್ರೆ UNA ನ ಒಂದು ಪ್ರಮುಖ ವಿಶೇಷ ಅಂಗ ಅಂತ ಕರಿತೀವಿ. ಯಾಕಂದ್ರೆ ಜಗತ್ತಿನಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ. ನಿಮಗೆ ಗೊತ್ತಿರ್ಬೋದು, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಸಾಲನ್ನ ಯುನೆಸ್ಕೋದಲ್ಲಿ ಸೇರ್ಪಡೆ ಮಾಡಿದೆ. ಅಂದ್ರೆ ವಿಶ್ವ ಮಟ್ಟದಲ್ಲಿ ಸಾಂಸ್ಕೃತಿಕ ಒಂದು ರಚನೆ ಅಂತೇಳಿ ಅದನ್ನ ಸೇರ್ಪಡೆ ಮಾಡಿರುವಂತದ್ದು. ಪಶ್ಚಿಮ ಘಟ್ಟಗಳಷ್ಟೇ ಅಲ್ಲ, ಈ ಬೇಲೂರು, ಹಳೆಬೀಡು, ಹಂಪೆ ಇವೆಲ್ಲವನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿರುವಂತದ್ದು ಅಲ್ವಾ. ಹಂಗೆ ಇನ್ನು ನಮ್ಮ ಜಗತ್ನಲ್ಲಿ ಅಂತ ಬಂದಾಗ ಸುಮಾರಿದೆ. ತಾಜ್ ಮಹಲ್ ಆಗಿರ್ಬೋದು, ಕೆಂಪು ಕೋಟೆ ಆಗಿರ್ಬೋದು, ಅವುಗಳ ರಚನೆ, ಅವುಗಳ ಒಂದು ವಿನ್ಯಾಸ ಅಲ್ವಾ. ಯುನಿಸೆಫ್ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಿದೆ? ಯುನಿಸೆಫ್ 1945, 1955, ಹಾಗೆ 1965 ಮತ್ತೆ 1975. ಯುನಿಸೆಫ್ ಅಂತಂದ್ರೆ ಮಕ್ಕಳ ಒಂದು ತುರ್ತು ನಿಧಿ ಅಂತ ಹೇಳ್ತೀವಿ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇದು. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ವೆಲ್ಫೇರ್ ಫಂಡ್ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ. 1965 ಮೇಡಮ್ ಅಂತ ಹೇಳಿ. ನೋಡೋಣ, ಲೆಟ್ಸ್ ಸಿ ವಾಟ್ ಇಸ್ ದ ರೈಟ್ ಆನ್ಸರ್ ಅಂತ. ಸರಿಯಾಗಿದೆ. 1965ರಲ್ಲಿ ಯುನಿಸೆಫ್ ವಿಶ್ವದಾದ್ಯಂತ ಮಕ್ಕಳ ಕಲ್ಯಾಣವನ್ನ ಉತ್ತೇಜಿಸುವ ಮಾನವೀಯ ಕೆಲಸಕ್ಕೋಸ್ಕರ ಈ ನೊಬೆಲ್ ಪ್ರಶಸ್ತಿಯನ್ನ ಗೆದ್ಕೊಂಡಿರೋದು. ನೊಬೆಲ್ ಪ್ರಶಸ್ತಿ ಅಂದ್ರೆ ಸುಮ್ನೆ ಅಲ್ಲ, ಸಾಮಾನ್ಯ ಅಲ್ಲ ಅಲ್ವಾ. ವಿಶ್ವದಾದ್ಯಂತ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇದು ಕೆಲಸವನ್ನ ಮಾಡ್ತಾ ಇರುವಂತ ಒಂದು ಸಂಸ್ಥೆ ಆಗಿರೋದ್ರಿಂದ ಇದಕ್ಕೆ 1965ರಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿರುವಂತದ್ದು. ಇನ್ನ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಸಾಮಾನ್ಯವಾಗಿ ಏನಂತ ವಿವರಿಸ್ತೀವಿ ನಾವು? ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಕರಿತೀವ, ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರಿತೀವ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಹಾಗಂದ್ರೆ ಏನು? ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೀನಿ, ಇನ್ನು ಸಾಕಷ್ಟು ಕ್ವಶನ್ಸ್ ಗಳು ಇರೋದ್ರಿಂದ. ಎಸ್, ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಆಪ್ಷನ್ ನಂಬರ್ ಸಿ ಆಗುತ್ತೆ ಅಂತ. ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಬಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತ. IMF ಅನ್ನ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ ಅಂತೇಳಿ ವಿವರಿಸಬಹುದು. ಯಾಕೆಂದ್ರೆ ಇದು ಮುಂದುವರೆದ ಮತ್ತೆ ಬಡ ರಾಷ್ಟ್ರಗಳ ಆರ್ಥಿಕ ಸಂಬಂಧಗಳನ್ನ ಸಮನ್ವಯಗೊಳಿಸ್ಲಿಕ್ಕೆ IMF ಫಂಡ್ ಅನ್ನ ಕೊಡ್ತಾ ಇರುತ್ತೆ. ಕೆಲವೊಂದು ಬಡ ರಾಷ್ಟ್ರಗಳಿಗೆ ಫಂಡ್ ಅನ್ನ ಕೊಡುತ್ತೆ. ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು, ಬ್ಯಾಕ್ವರ್ಡ್ ಅಲ್ಲಿ ಇರುವಂತ ರಾಷ್ಟ್ರಗಳು, ಇವೆರಡರ ನಡುವೆನೂ ಕೂಡ ಆರ್ಥಿಕ ಸಂಬಂಧಗಳು ಸರಿ ಇರಬೇಕು ಅನ್ನೋದು ಒಂದು ಉದ್ದೇಶ ಈ ಸಂಸ್ಥೆದಾಗಿರುತ್ತೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಅವಾಗ್ಲೇ ನಾನು ಹೇಳ್ದೆ, ಅದನ್ನ IBRD ಅಂತ ಹೇಳ್ತೀವಿ. ಇದರಲ್ಲಿ 2 ಅಂಗ ಸಂಸ್ಥೆಗಳನ್ನ ಕೂಡ ನಾವು ನೋಡ್ಬೋದು. ಹಾಗಾದ್ರೆ ಆ 2 ಅಂಗ ಸಂಸ್ಥೆಗಳು ಯಾವ್ಯಾವು? ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂಡ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ. ಡಿ ಏನ್ ಹೇಳುತ್ತೆ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ. ಹಾಗಾದ್ರೆ IBRD ಯ 2 ಅಂಗ ಸಂಸ್ಥೆಗಳು ಯಾವ್ಯಾವು?
ಎಸ್, ಆಪ್ಷನ್ ನಂಬರ್ ಎ IDA ಮತ್ತೆ IFC ಅಂತೇಳಿ ಹೇಳ್ತಿದ್ದೀರಾ. ನಮ್ಮ ಉತ್ತರ ಸರಿನಾ? ವೆರಿ ಗುಡ್, ಸರಿಯಾಗಿದೆ. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಅದನ್ನ IDA ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ. ಹಾಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಸ್ ಅನ್ನ ಕೊಡುವಂತ ಒಂದು ಕಂಪನಿ. ಈ ಎರಡು ಅಂಗಸಂಸ್ಥೆಗಳನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಎರಡು ಅಂಗಸಂಸ್ಥೆಗಳ ಮೂಲಕ ಕೆಲಸವನ್ನ ಮಾಡ್ತಾ ಇರೋದು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ILO ಅಂತ ಕರಿತೀವಿ. ಇದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆ ಆಗಿರುವಂತದ್ದು. ಹಾಗಾದ್ರೆ ಇದರ ಪ್ರಮುಖ ಗುರಿ ಏನು? ಜಾಗತಿಕ ವ್ಯಾಪಾರ ವಾಣಿಜ್ಯದ ಉತ್ತೇಜನ, ಹಾಗೆ ಕಾರ್ಮಿಕ ವರ್ಗದ ಕಲ್ಯಾಣ, ಅಂತಾರಾಷ್ಟ್ರೀಯ ವಿತ್ತೀಯ ಮತ್ತು ಹಣಕಾಸು ವ್ಯವಸ್ಥೆಗಳ ನಿಯಂತ್ರಣ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆ ಅಂತ ಇದೆ. ಎಸ್, 30ನೇ ಪ್ರಶ್ನೆಗೆ ಏನ್ ಉತ್ತರ ಬರ್ತಾ ಇದೆಪ್ಪ? ಓಕೆ, ಫಟಾಫಟ ಆನ್ಸರ್ ಮಾಡ್ತಾ ಹೋಗ್ರಿ. ಜೊತೆಗೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗ್ರಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಲಾಸ್, ಮಿಸ್ ಮಾಡ್ಕೋಬಾರ್ದು ಯಾರು ಕೂಡ. ಓಕೆ, ಏನ್ ಹೇಳ್ತಾ ಇದ್ದೀರಾ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡ್ಬೇಕು. ಲೇಬರ್ ಅಂತಂದ್ರೆ ಯಾರಪ್ಪ? ಕಾರ್ಮಿಕರು. ಹಾಗಾದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆ ಅಲ್ವಾ? ಸೊ ಯಾವ್ದು ಬರುತ್ತೆ? ಆಪ್ಷನ್ ನಂಬರ್ ಬಿ ಆಗತ್ತೆ ಅಂತ ಹೇಳಿ ಹೇಳ್ತಿದ್ದೀರಾ. 100% ನಿಮ್ ಉತ್ತರ ಸರಿಯಾಗಿದೆ. ಕಾರ್ಮಿಕ ವರ್ಗದ ಕಲ್ಯಾಣ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ. ಮುಖ್ಯವಾಗಿ ಕಾರ್ಮಿಕ ವರ್ಗದ ಕಲ್ಯಾಣವನ್ನ ಗುರಿಯಾಗಿಸ್ಕೊಂಡು ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿರುವಂತದ್ದು. ಆ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆ, ಆರೋಗ್ಯ, ಅವ್ರಿಗಾದ ಆಗ್ತಕ್ಕಂತ ಅಪಾಯಗಳಿಂದ ರಕ್ಷಣೆ ಮಾಡುವಂಥದ್ದು, ಜೀವನ ಮಟ್ಟ, ಹಾಗೆ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಪ್ರಯೋಜನಗಳಂತ ಸಮಸ್ಯೆಗಳನ್ನ ಕೂಡ ಇದು ಪರಿಹಾರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ಮಾನವನ ಕಲ್ಯಾಣಕ್ಕೋಸ್ಕರ ಏನೆಲ್ಲ ಬೇಕೋ ಅದೆಲ್ಲ ವಿಶ್ವಸಂಸ್ಥೆ ಮಾಡ್ತಾ ಇರುವಂತದ್ದು ಅದರ ಅಂಗಸಂಸ್ಥೆಗಳ ಮೂಲಕ ಅಲ್ವಾ? ವ್ಯಾಪಾರ ಮತ್ತು ಅಭಿವೃದ್ಧಿ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನದ ಉದ್ದೇಶವೇನು? ನೋಡಿ, UNCTAD ಅಂತ ಇದೆ, ಅಂದ್ರೆ ಟ್ರೇಡ್, ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಒಂದು ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಇದು. ಜಾಗತಿಕ ವ್ಯಾಪಾರ ಮತ್ತು ವಾಣಿಜ್ಯದ ಉತ್ತೇಜನ, ಕಾರ್ಮಿಕ ವರ್ಗದ ಕಲ್ಯಾಣ, ಅಂತಾರಾಷ್ಟ್ರೀಯ ವಿತ್ತೀಯ ಮತ್ತು ಹಣಕಾಸು ವ್ಯವಸ್ಥೆಗಳ ನಿಯಂತ್ರಣ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ ಕೂಡ. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ರಿ ಉತ್ತರನ. ನೋಡೋಣ ಸರಿನಾ ಅಥವಾ ತಪ್ಪಾ ಅಂತೇಳಿ. ಯಾಕೆಂದ್ರೆ ಇದು ಪ್ರಶ್ನೆಲೇ ಉತ್ತರ ಇರುತ್ತಂತಾರಲ್ಲ, ಆ ರೀತಿ ಆಗಿದೆ ಈಗ, ಅಲ್ವೇನ್ರಿ? UNCTAD, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ಇದನ್ನ. ನೋಡಿ, ಇಂಗ್ಲಿಷ್ ನಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್, ಸಿ ಅಂದ್ರೆ ಏನಿಲ್ಲಿ ಕಾನ್ಫರೆನ್ಸ್, ಆನ್ ಟ್ರೇಡ್, ಟಿ ಅಂದ್ರೆ ಟ್ರೇಡ್, ಅಂಡ್ ಡೆವಲಪ್ಮೆಂಟ್. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದಾಗ ಸುಮಾರು ಜನ ಉತ್ತರಗಳನ್ನ ಕೊಡ್ತಿದ್ದೀರಾ. ಆಪ್ಷನ್ ನಂಬರ್ 1 ಆಗುತ್ತೆ ಮೇಡಮ್ ಅಂತ. ಹೌದೇನ್ರಿ? ಎಕ್ಸಾಕ್ಟ್ಲಿ ಸರಿನಾ? ಓಕೆ, ಆಲ್ಮೋಸ್ಟ್ ನಿಮ್ ಉತ್ತರಗಳೆಲ್ಲವೂ ಕೂಡ ಸರಿಯಾಗಿದೆ. ವೆರಿ ಗುಡ್. ಆಪ್ಷನ್ ನಂಬರ್ ಎ, ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ಪ್ರಾಮುಖ್ಯತೆ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಅಂಡ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮುಖ್ಯವಾಗಿ ಜಾಗತಿಕ ವ್ಯಾಪಾರ ಮತ್ತು ವಾಣಿಜ್ಯದ ಉತ್ತೇಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಂದ್ರೆ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ತಾಂತ್ರಿಕ ನೆರವನ್ನ ನೋಡೋದು, ನೀತಿ ಅಡೆತಡೆಗಳನ್ನ ತಪ್ಪಿಸೋಂತ ಕೆಲಸವನ್ನ ಇದು ಮಾಡುತ್ತೆ. ಕೆಲವೊಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅದರ ಒಂದು ಸಹಾಯ ಹಸ್ತವನ್ನ ಕೊಡುವಂತದ್ದಾಗಿರ್ಬೋದು, ಅಥವಾ ಅದಕ್ಕೆ ಅಡೆತಡೆ ಉಂಟು ಮಾಡುವಂತ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸೊಲ್ಯೂಷನ್ಸ್ ಕೊಡುವಂತ ಕೆಲಸವನ್ನ ಈ ಅನ್ಟ್ಯಾಡ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಓಕೆ, ವಿಶ್ವ ವ್ಯಾಪಾರ ಸಂಸ್ಥೆಯನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಜನವರಿ 1, 1985, ಹಾಗೆ ಜನವರಿ 1, 1990, ಜನವರಿ 1, 1995, ಜನವರಿ 1, 2000 ಅಂತ ಇದೆ.
Come on, quick. ಓಕೆ, ಆಲ್ಮೋಸ್ಟ್ ಆಪ್ಷನ್ ನಂಬರ್ ಸಿ ಅಂತ ಉತ್ತರ ಕೊಡ್ತಿದ್ದೀರಾ. January 1, 1995 ಅಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಅಂತ ಸರಿಯಾಗಿದೆ. ವಿಶ್ವ ವ್ಯಾಪಾರ ಸಂಸ್ಥೆಯನ್ನ January 1, 1995 ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಎಲ್ಲಾ ಸದಸ್ಯ ರಾಷ್ಟ್ರಗಳು ವ್ಯಾಪಾರ ಮತ್ತೆ ಸುಂಕಗಳ ಸಾಮಾನ್ಯ ಒಪ್ಪಂದಕ್ಕೆ ಸಹಿ ಆಗ್ತವೆ. ಅದನ್ನೇ ನಾವು ಗ್ಯಾಟ್ ಒಪ್ಪಂದ ಅಂತ ಕರಿತೀವಿ. ಎಷ್ಟೋ ಸಲ ಗ್ಯಾಟ್ ಒಪ್ಪಂದದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಸ್ತುತ ಎಷ್ಟು ದೇಶಗಳು ಸದಸ್ಯತ್ವವನ್ನ ಹೊಂದಿದೆ? 37, 38, 54, 62. ಕಾಮನ್ವೆಲ್ತ್ ರಾಷ್ಟ್ರಗಳು, ಕಾಮನ್ವೆಲ್ತ್ ನೇಷನ್ಸ್ ಅಂತಾನೂ ಕೂಡ ಕರಿತೀವಿ. ಪ್ರಸ್ತುತವಾಗಿ ಎಷ್ಟು ದೇಶಗಳು ಸದಸ್ಯತ್ವವನ್ನ ಹೊಂದಿರುವಂತದ್ದು? ಎಸ್, ಸಿಂಪಲ್ ಇದೆ ಅನ್ನೋದಾದ್ರೂ ಕೂಡ ಕೆಲವೊಂದು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ತುಂಬಾ ವಿಷಯಗಳನ್ನ ನೆನ್ಪಿಟ್ಕೋಬೇಕು, ತುಂಬಾ ಒಂದು ಕಾಲಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಓಕೆ, ಇಲ್ಲಿ ಎಲ್ಲರೂ ಕೂಡ 54 ಅಂತ ಉತ್ತರಗಳನ್ನ ಕೊಡ್ತಿದ್ದೀರಾ. ಕಾಮನ್ವೆಲ್ತ್ ರಾಷ್ಟ್ರಗಳು ಸುಮಾರು 54 ದೇಶಗಳಿವೆ. ಇದು ಸಾಂಕೇತಿಕವಾಗಿ ಬ್ರಿಟಿಷ್ ಕ್ರೌನ್ ನೇತೃತ್ವದ ಒಂದು ಸಂಸ್ಥೆ ಅಂತ ಹೇಳಿ ಕರಿತೀವಿ, ಕಾಮನ್ವೆಲ್ತ್ ರಾಷ್ಟ್ರಗಳು. ನೆಕ್ಸ್ಟ್, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ, ಸಾರ್ಕ್ ಅಂತ ನಾವು ಕರಿತೀವಿ, ಸಾರ್ಕ್ ಒಪ್ಪಂದ ಅಂತೇಳಿ. ಹಾಗಾದ್ರೆ ಯಾವ ದೇಶಗಳು ಸದಸ್ಯತ್ವ ಸ್ಥಾನವನ್ನ ವಹಿಸ್ಕೊಂಡಿದೆ? ಸಾರ್ಕ್ ಒಪ್ಪಂದ ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್. ನಿಮಗೆ ಗೊತ್ತಿರ್ಬೋದು, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘಕ್ಕೆ ನಾವು ಸಾರ್ಕ್ ಅಂತೇಳಿ ಕರಿತಾ ಇದೀವಿ. ಸೌತ್ ಏಷ್ಯನ್. ಓಕೆ, ಬಹಳಷ್ಟು ಜನ ಏನ್ ಹೇಳ್ತಿದ್ದೀರಪ್ಪ, ಆಪ್ಷನ್ ನಂಬರ್ ಬಿ ಆಗುತ್ತೆ ಅಂತ. ಈ ಸಾರ್ಕ್ ಒಪ್ಪಂದ ಆದ್ಮೇಲಿಂದ ಸಾಕಷ್ಟು ಕೆಲಸಗಳಾಗಿದೆ. ಕೆಲವೊಂದು ಈ ಒಂದು ವಿರುದ್ಧ ಆಗಿರೋದನ್ನು ಕೂಡ ನೋಡ್ತಾ ಇದೀವಿ ನಾವು. ಓಕೆ, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅಂತ ಹೇಳಿ ಕರಿತೀವಿ. ಇದ್ ಬೇಕಾದ್ರೆ ಬರ್ಕೊಳ್ರಿ, ಇಂಪಾರ್ಟೆಂಟ್ ಇರತ್ತೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ಕೇಳಿದಾಗ ಕನ್ಫ್ಯೂಸ್ ಆಗ್ಬಿಡ್ತೀವಿ ಅಲ್ವಾ, ಒಂದೊಂದ್ ಸಣ್ಣ ಪದನೇ ನಮಗಲ್ಲಿ ಮಿಸ್ಟೇಕ್ಸ್ ಮಾಡುತ್ತೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಅಂದ್ರೆ ಪ್ರಾದೇಶಿಕ ಅಂತ, ರೀಜನಲ್ ಕೋಪರೇಷನ್ ಅಂದ್ರೆ ಸಹಕಾರ ಅಂತ ಅರ್ಥ. ಎಸ್, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ. ಇಲ್ಲಿ ಯಾವ್ಯಾವ ದೇಶ ಇದಾವೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ ಅಂತ ನಿಮ್ಮ ಉತ್ತರ ಸರಿಯಾಗಿದೆ. ಸಾರ್ಕ್ 8 ದೇಶಗಳನ್ನ ಒಳಗೊಂಡಿರುವಂತ ಒಂದು ಒಪ್ಪಂದ. ಭಾರತ, ಬಾಂಗ್ಲಾ, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್, ಅಫ್ಘಾನಿಸ್ತಾನ್ ಪರಸ್ಪರ ಸಹಕಾರದ ಮೂಲಕ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಹಾಗೆ ಸಾಂಸ್ಕೃತಿಕ ಅಭಿವೃದ್ಧಿಯನ್ನ ಉತ್ತೇಜಿಸುವಂತಹ ಗುರಿಯ ಜೊತೆಗೆ ಸಾರ್ಕ್ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಅಲ್ವಾ. ವೆರಿ ಗುಡ್. ಸಾರ್ಕ್ ನಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಮುಖ್ಯ ಅಡಚಣೆ ಏನು? ಬಹುಮತದ ನಿಯಮ, ಒಮ್ಮತದ ನಿಯಮ, ಏಕಮತದ ನಿಯಮ, ವಿಟೋ ಪವರ್ ಅಂತ ಕರಿತೀವಿ. ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಸಾರ್ಕ್ ಒಪ್ಪಂದದಲ್ಲಿ ಅಥವಾ ಸಾರ್ಕ್ ಸಭೆ, ಶೃಂಗಸಭೆ ಅಂತ ಹೇಳಿ ಕರಿತೀವಿ ನಾವು, ಒಂದೊಂದು ವರ್ಷ ಒಂದೊಂದು ದೇಶದಲ್ಲಿ ಆಗುವಂತದ್ದು. ಸೊ ಈ ಒಂದು ಸಾರ್ಕ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅವಾಗ ಒಂದು ಅಡಚಣೆ ಉಂಟಾಗುತ್ತೆ. ಯಾವ ಅಡಚಣೆ ಉಂಟಾಗುತ್ತೆ? ಎಂಟು ರಾಷ್ಟ್ರಗಳು, ಹೌದು. ಬಹುಮತದ ನಿಯಮ ಅಥವಾ ಒಮ್ಮತದ ನಿಯಮ ಅಂತೇಳಿ ಕರಿತಿದ್ದೀರಾ. ಇದು ಏಕಸಮ್ಮತ ನಿಯಮ ಅಂತೇಳಿ ಹೇಳ್ತೀವಿ. ಯಾವುದೇ ನಿರ್ಧಾರಕ್ಕೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಅಂಗೀಕಾರದ ಅಗತ್ಯವಿರುವಂತ ಏಕಸಮ್ಮತ ನಿಯಮ.
ಸಾರ್ಕ್ಗೆ ಅಂಗವೈಕಲ್ಯ ಅಂತಾನೆ ಕರಿತಾ ಇದೀವಿ. ಅದರ ಸದಸ್ಯರ ನಡುವೆ ವಿವಾದಗಳನ್ನ ಪರಿಹರಿಸುವಲ್ಲಿ ಅದರ ಪ್ರಗತಿಗೆ ಅಡ್ಡಿ ಅಂತ ಹೇಳಿ ಹೇಳ್ಬೋದು. ಈಗ ನೀವು ಆ ದೇಶಗಳನ್ನ ನೋಡ್ಬಿಟ್ರೆ ಗೊತ್ತಾಗತ್ತೆ. ಯಾಕೆಂದ್ರೆ ಒಬ್ರಿಗೊಬ್ರು ಇಲ್ಲಿ ಏನಾಗಿದೆ ಅಂದ್ರೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಶತ್ರು ರಾಷ್ಟ್ರಗಳೇ ಜಾಸ್ತಿ ಇರೋದ್ರಿಂದ ಈಗ ನಾವು ಪಾಕಿಸ್ತಾನ ಭಾರತದ ಜೊತೆಗೆ ಏನೇ ಒಪ್ಪಂದ ಮಾಡ್ಕೊಂಡ್ರು ಕೂಡ ನಡೆಯುತ್ತಾ. ಈಗ POK ಪ್ರದೇಶ ಅಂತ ಕರಿತೀವಿ, ಅದ್ನ ಇನ್ನೂ ಕೂಡ ಬಗೆಹರ್ಸಕ್ ಆಗ್ತಾನೆ ಇಲ್ಲ ನಮ್ಗೆ. ಸೊ ಹಂಗಾಗಿ ಏನಾಗುತ್ತೆ, ಕೆಲವೊಂದ್ಸಲ ಒಮ್ಮತದ ನಿಯಮ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಮುಖ್ಯ ಅಡಚಣೆ ಏನಾಗುತ್ತೆ ಅಂದ್ರೆ ಒಮ್ಮತದ ನಿಯಮ ಇರೋದಿಲ್ಲ, ಅಲ್ಲಿ ಬಹುಮತದ ನಿಯಮ ಜಾಸ್ತಿ ಇರುತ್ತೆ. ಓಕೆ 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 ಇದು ಏಕಮತದ ನಿಯಮ ಅಂತ ಹೇಳಿ ಕೂಡ ಇಲ್ಲಿ ಆಪ್ಷನ್ ನಂಬರ್ ಸಿ ಇದೆ. ಕೆಲವೊಬ್ರಿಗೆ ಏನನ್ಸುತ್ತೆ ಒಮ್ಮತದ ನಿಯಮ ಬಂದ್ರೆ ಆಗಲ್ಲ ಮೇಡಮ್ ಸಮಸ್ಯೆ ಅಂತ ಹೇಳಿದ್ರಿ. ಹೌದು, ಒಮ್ಮತದ ನಿಯಮ ಇದ್ರೆ ಸಮಸ್ಯೆ ಆಗಲ್ಲ. ಬಹುಮತದ ನಿಯಮ ಅಂದ್ರೆ ಯಾರಿಗೆ ಹೆಚ್ಚು ಓಕೆ ಅಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದರಿಂದನೂ ಕೂಡ ಸಮಸ್ಯೆ ಆಗಲ್ಲ, ವಿಟೋ ಪವರ್ ಇಂದ ಸಮಸ್ಯೆ ಆಗಲ್ಲ. ಏಕಮತದ ನಿಯಮದಿಂದ ಏನಾಗುತ್ತೆ, ಸಮಸ್ಯೆಗಳು ಇಲ್ಲಿ ಬಗೆಹರಿಸಕ್ ಆಗ್ಲಾರ್ದಂಗೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಕ್ ಆಗ್ತಾ ಇಲ್ಲ. ಸರಿನಾ? ಸುಮ್ನೆ ಕನ್ಫ್ಯೂಸ್ ಆಗ್ತಿರಲ್ಲಪ್ಪ ಕೆಲವೊಬ್ರು. ಯುರೋಪಿಯನ್ ಯೂನಿಯನ್ EU ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಏನನ್ನ ಜಾರಿಗೊಳಿಸುತ್ತೆ? ಸಾಮಾನ್ಯ ಏಕ ಮಾರುಕಟ್ಟೆ ಮತ್ತು ಒಂದೇ ಕರೆನ್ಸಿ, ಪ್ರತ್ಯೇಕ ಆರ್ಥಿಕತೆ ಮತ್ತು ವ್ಯಾಪಾರ ನೀತಿಗಳು, ಸ್ವತಂತ್ರ ಮಿಲಿಟರಿ ಮೈತ್ರಿಗಳು, ವಿಭಿನ್ನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೂಢಿಗಳು ಅಂತ ಇದೆ. ಈಗ ಪಾಕಿಸ್ತಾನ ಯಾವಾಗ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟೆಲ್ಲ ನೀನ್ ಏನೇ ಒಪ್ಪಂದ ಮಾಡ್ಕೊಂಡ್ರು, ನಾವೇನೇ ಸಂಧಾನ ಮಾಡ್ಕೊಂಡ್ರು ಕೂಡ ಸಮಸ್ಯೆಗಳು ಇದ್ದದ್ದೇ. ಜೊತೆಗೆ ಬಾಂಗ್ಲಾದೇಶನು ಕೂಡ ಇತ್ತೀಚೆಗೆ ನೇಪಾಳ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಚೀನಾದ ಸಪೋರ್ಟ್ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಅವುಗಳು ಕೂಡ ಹಾರಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಮಾಲ್ಡೀವ್ಸ್ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ದ್ವೀಪ ರಾಷ್ಟ್ರ ಅದು. ಅಂತ ಮಾಲ್ಡೀವ್ಸೇ ಮೊನ್ನೆ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಎಷ್ಟೋ ಪ್ರವಾಸಿಗರು ಮಾಲ್ಡೀವ್ಸ್ ಟ್ರಿಪ್ ಹೋಗೋದು ಕೂಡ ನಿಲ್ಸಿದ್ರು. ಇಂಡಿಯನ್ ಎಕನಾಮಿ ಬೆಳೀತಾ ಇರೋದೇ ಮಾಲ್ಡೀವ್ಸ್ ಇಂದ ಅಂತೇಳಿ ಒಂದು ಬಂತು ಮಾತು ಅಲ್ವಾ? ಎಸ್, ಆಫ್ ಕೋರ್ಸ್ ಆಪ್ಷನ್ ನಂಬರ್ ಎ, ಸಾಮಾನ್ಯ ಏಕ ಮಾರುಕಟ್ಟೆ ಮತ್ತೆ ಒಂದು ಕರೆನ್ಸಿ ಅಂತ ಹೇಳಿ ಕರಿತಾ ಇದ್ದೀರಾ. ಯುರೋಪಿಯನ್ ಯೂನಿಯನ್ ತನ್ನ 27 ಸದಸ್ಯ ರಾಷ್ಟ್ರಗಳಲ್ಲಿ ಏನ್ ಮಾಡಿದೆ, ಸಾಮಾನ್ಯ ಏಕ ಮಾರುಕಟ್ಟೆ. 27 ಸದಸ್ಯ ರಾಷ್ಟ್ರಗಳಿದೆ ಅಲ್ಲಿ EU ನಲ್ಲಿ. ಅಲ್ಲೇನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಒಂದು ಕಂಟ್ರೀಸ್ ಗಳಲ್ಲಿ ಒಂದೇ ತರದ ಮಾರುಕಟ್ಟೆ ಮತ್ತೆ ಒಂದೇ ಕರೆನ್ಸಿ. ಈಗ ನಾವು ಇಲ್ಲಿಂದ ಹೋಗ್ತಾ ಇನ್ನೊಂದು ಕರೆನ್ಸಿ, ಇನ್ನೊಂದು ಬೇರೆ ಕಂಟ್ರಿಯಲ್ಲಿ ಅದೇ ಒಂದೇ ಒಕ್ಕೂಟದಲ್ಲೇ ಬೇರೆ ಬೇರೆ ಕರೆನ್ಸಿಗಳಿಲ್ಲ. ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಕರೆನ್ಸಿ ಇರುವಂತದ್ದು. ಸಾಮಾನ್ಯ ಕೃಷಿ ವ್ಯಾಪಾರ ನೀತಿಗಳನ್ನ ಕೂಡ ಇದು EU ಜಾರಿಗೊಳಿಸಿರುವಂತದ್ದು. ಒಂದು ಯುನೈಟೆಡ್ ಅಂತ ಬರ್ಬೇಕಲ್ವಾ, ಒಂದು ಯೂನಿಟಿ ಅಂತ ಬರ್ಬೇಕು. ಹಾಗಾಗಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘದ ಏಷಿಯನ್ ಮೂಲ ಸದಸ್ಯ ರಾಷ್ಟ್ರಗಳು ಯಾವುವು? ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ, ಮಯನ್ಮಾರ್ ಮತ್ತು ಬ್ರೂನಿ, ಜಪಾನ್, ಚೀನಾ, ದಕ್ಷಿಣ ಕೊರಿಯಾ ಮತ್ತು ತೈವಾನ್, ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಎಸ್, ಪ್ರಶ್ನೆಗಳೆಲ್ಲ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಈಸಿ ಇದೆ, ನೀವೆಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾ ಇದೀರಾ. ಯಾಕಂದ್ರೆ ಬಿಕಾಸ್ ನೀವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಿಂತ ಒಂದ್ ಸ್ವಲ್ಪ ಟ್ರೈಔಟ್ ಅಂತ ಏನ್ ಕರಿತೀವಿ, ಒಂದು ಮಾಡೆಲ್ ಟೆಸ್ಟ್ ಅಂತ ಏನ್ ಕರಿತೀವಿ, ಆ ರೀತಿ ನಿಮ್ಗೆಲ್ಲ ಇದು ನಾನೇನ್ ಓದಿದ್ದೀನಿ, ಏನು ಇನ್ನೂ ಕೂಡ ಬಾಕಿ ಇದೆ, ಅದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ದಿ ಬೆಸ್ಟ್ ಏರಿಯಾ ಅಂತಾನೆ ಹೇಳ್ಬೋದಲ್ವಾ? ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಎ ಮೇಡಮ್ ಅಂತ ಹೇಳಿ ಹೇಳ್ತಿದ್ದೀರಾ, ಸರಿಯಾಗಿದೆ. 1967ರಲ್ಲಿ ಏನ್ ಮಾಡ್ತಾರೆ, ಏಷ್ಯನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದೊಂದು ಒಕ್ಕೂಟ. ಸೊ ಇದ್ರಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಮೂಲ ಸದಸ್ಯರು ಯಾರ್ಯಾರು ಅಂದ್ರೆ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳನ್ನ ಒಳಗೊಂಡಿರುವಂತ ಒಂದು ಒಕ್ಕೂಟ ಏಷ್ಯನ್ ಒಕ್ಕೂಟ. ಈ ಸಂಸ್ಥೆಯು ಒಟ್ಟು 10 ದೇಶಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಸಂಸ್ಥೆ ಅಂತೇಳಿ ನಾವು ಕರಿತಾ ಇದೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಸೂಪರ್ ಆಗಿದೆ ಅಂತ ಹೇಳ್ತಿದ್ದೀರಾ. ಆಫ್ರಿಕನ್ ಯೂನಿಟಿ OAU ಸಂಘಟನೆಯ ಮುಖ್ಯ ಉದ್ದೇಶ ಏನು? ಆಫ್ರಿಕನ್ ಯೂನಿಟಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಅವರೆಲ್ಲ ಮೊದ್ಲೆಲ್ಲ ಸಿಕ್ಕಾಪಟ್ಟೆ ಅನುಭವಿಸ್ತಾರೆ ಆಫ್ರಿಕನ್ ದೇಶದವರು. ಸೊ ನವ ವಸಾಹತುಶಾಹಿಯನ್ನ ಅದರ ಎಲ್ಲಾ ರೂಪಗಳಲ್ಲಿ ಉತ್ತೇಜಿಸನೆ ಮಾಡುವಂಥದ್ದು, ಎಲ್ಲಾ ಸ್ವತಂತ್ರ ಆಫ್ರಿಕನ್ ರಾಜ್ಯಗಳ ಸ್ವಯಂ ನಿರ್ಣಯದ ತತ್ವಗಳನ್ನ ಬೆಂಬಲಿಸಬೇಕು ಅಂತ, ಆಫ್ರಿಕನ್ ದೇಶಗಳ ನಡುವೆ ಮಿಲಿಟರಿ ಮೈತ್ರಿಯನ್ನ ಸಾಧಿಸಬೇಕು ಅಂತ, ಹಿಂದಿನ ವಸಾಹತುಶಾಹಿ ಶಕ್ತಿಗಳ ಮೇಲೆ ಆರ್ಥಿಕ ಅವಲಂಬನೆಯನ್ನ ಉತ್ತೇಜಿಸಲು ಅಂತ ಇದೆ.
ನೋಡಿ, OAU ಅಂದ್ರೆ ಆಫ್ರಿಕನ್ ಯೂನಿಟಿ ಸಂಘಟನೆಯ ಮುಖ್ಯ ಉದ್ದೇಶವೇನು ಅಂತ ಇದೆ. ಸ್ವಲ್ಪ ಕಠಿಣ ಅಂದ್ರೆ ಓದ್ಕೊಂಡ್ರೆ ಈಸಿ ಇದೆ, ಓದ್ಕೊಳ್ದ್ರೆ ಸ್ವಲ್ಪ ಟಫ್ ಅನ್ಸುತ್ತೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲಾ ಸ್ವತಂತ್ರ ಆಫ್ರಿಕನ್ ರಾಜ್ಯಗಳ ಸ್ವಯಂ ನಿರ್ಣಯದ ತತ್ವಗಳನ್ನ ಬೆಂಬಲಿಸಬೇಕು ಅನ್ನೋ ಉದ್ದೇಶ ಅಲ್ವಾ. ಸೊ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಏಕಮತ ಇವನ್ನೆಲ್ಲ ಎತ್ತಿ ಹಿಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಆಫ್ರಿಕನ್ ದೇಶಗಳ ಸ್ವಯಂ ನಿರ್ಣಯದ ತತ್ವಗಳನ್ನ ಬೆಂಬಲಿಸ್ತಾ ಇದೆ. ಅದೇ OAU, ನೆನ್ಪಿಟ್ಕೊಳ್ಳಿ. ಅಂಗೀಕಾರದಲ್ಲಿ ವ್ಯಕ್ತಪಡಿಸಿದಂತೆ OAU-ನ ಸದಸ್ಯ ರಾಷ್ಟ್ರಗಳ ಮುಖ್ಯ ಗುರಿ ಏನು? ನಿಮಗೆ ಗೊತ್ತಿದೆ, ಇದ್ರಲ್ಲಿ 4 ಉತ್ತರಗಳನ್ನ ಕೊಟ್ಟಿದ್ದಾರೆ, ಹೇಳ್ಬೋದು. ಇಂದಿನ ವಸಾಹತುಶಾಹಿ ಶಕ್ತಿಗಳೊಂದಿಗೆ ಸಹಕಾರ ಉತ್ತೇಜನೆ ಮಾಡೋದು, ನವ ವಸಾಹತುಶಾಹಿ ವಿರುದ್ಧ ಅದರ ಎಲ್ಲಾ ರೂಪಗಳಲ್ಲಿ ಹೋರಾಟ ಮಾಡೋದು, ಒಂದೇ ಆಫ್ರಿಕನ್ ಕರೆನ್ಸಿ ಸ್ಥಾಪನೆ ಮಾಡೋದು, ಏಕೀಕೃತ ಆಫ್ರಿಕನ್ ಮಿಲಿಟರಿ ಪಡೆಯನ್ನ ರಚಿಸುವುದು ಅಂತ ಇದೆ. ಕಮಾನ್ ಕ್ವಿಕ್, ಇನ್ನೊಂದು ಕ್ವಶನ್ ಇದೆ, ಲಾಸ್ಟ್ ಕ್ವಶನ್ ನೋಡೋಣ. 39ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನ್ ಬರುತ್ತೆ ಅಂತ. ಓಕೆ, 39 ಕ್ವಶನ್. ನಂಬರ್ ಹಾಕಿ, ಎಲ್ರು ಕೂಡ ನಂಬರ್ ಹಾಕ್ಬಿಟ್ಟು ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ. ಎಸ್, ಆಲ್ಮೋಸ್ಟ್ ಹೇಳ್ತಾ ಇದೀರಾ ಬಿ ಪಕ್ಕ ಆಗುತ್ತೆ ಮೇಡಮ್ ಅಂತೇಳಿ. ಸರಿಯಾದ ಉತ್ತರ ಆಬ್ವಿಯಸ್ಲಿ ನಿಮ್ ಉತ್ತರ ಸರಿ. ಯಾಕೆಂದ್ರೆ ನವ ವಸಾಹತುಶಾಹಿ ವಿರುದ್ಧ ಎಲ್ಲಾ ರೂಪಗಳಲ್ಲಿ ಹೋರಾಟ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ OAU ಇದರ ಪ್ರಮುಖ ಗುರಿ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒಂದ್ಸಲ ವಸಾಹತು ರಾಷ್ಟ್ರಗಳಾಗಿ ಅವು ಕೆಲಸವನ್ನ ನಿರ್ವಹಿಸಿದೆ. ಮತ್ತೆ ಮುಂದೆ ಬರ್ತಕ್ಕಂತ ಹೊಸ ವಸಾಹತುಶಾಹಿ ವಿರುದ್ಧ ಎಲ್ಲಾ ರೂಪಗಳಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವರು ಒಂದು ಪಣವನ್ನ ತೊಟ್ಟಿರುವಂತದ್ದು. ಎಂತವರೇ ಬಂದ್ರು ಕೂಡ ನಮ್ಮನ್ನ ಇಲ್ಲಿ ಅಡ್ಡಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮಾಹಿತಿನ ಕೊಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಆಫ್ರಿಕನ್ ಯೂನಿಟಿಯ ಸಂಘಟನೆಯ ಮುಖ್ಯ ಅಂಗವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಲ್ಲೇಖಿಸಲಾಗಿಲ್ಲ? ರಾಜ್ಯಗಳು ಮತ್ತು ಸರ್ಕಾರದ ಮುಖ್ಯಸ್ಥರ ಸಭೆ, ಮಂತ್ರಿಗಳ ಮಂಡಳಿ, ಕಾರ್ಯದರ್ಶಿ, ಆಫ್ರಿಕನ್ ಸೆಂಟ್ರಲ್ ಬ್ಯಾಂಕ್ ಅಂತ ಇದೆ. ಎಸ್, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಆಪ್ಷನ್ ನಂಬರ್ ಡಿ ಆಗುತ್ತೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಫ್ರಿಕನ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೀವಿ. ರಾಜ್ಯಗಳ ಮುಖ್ಯಸ್ಥರು ಹಾಗೆ ಸರ್ಕಾರದ ಸಭೆ, ಮಂತ್ರಿಗಳ ಮಂಡಳಿ, ಸಚಿವಾಲಯ, ಮಧ್ಯಸ್ಥಿಕೆ, ಸಮನ್ವಯ ಮತ್ತು ಮಧ್ಯಸ್ಥಿಕೆ ಆಯೋಗವನ್ನ OAU ಆಫ್ರಿಕನ್ ಒಕ್ಕೂಟ ಸೊ ಇದೇನ್ ಮಾಡಿದೆ, ಮುಖ್ಯ ಅಂಗಗಳಾಗಿ ಅದು ತಗೊಳುತ್ತೆ. ಆದ್ರೆ ಆಫ್ರಿಕನ್ ಸೆಂಟ್ರಲ್ ಬ್ಯಾಂಕ್ ಅನ್ನ ಇದು ಒಳಗೊಳ್ಳದೆ ಇರ್ತಕ್ಕಂಥದ್ದು ಅಂತ ನಾವು ಗುರುತಿಸ್ತಾ ಇದೀವಿ. ಓಕೆ, ಅದು ಬ್ಯಾಂಕ್ ಇರ್ಬೋದು, ಬಟ್ ಬ್ಯಾಂಕ್ ಅನ್ನ ಅದು ಒಳಗಡೆ ತಗೊಂಡಿಲ್ಲ ಅಷ್ಟೇನೆ. ಓಕೆ, ಹಾಗಾದ್ರೆ ಇವತ್ತು ಸುಮಾರು ವಿಶ್ವಸಂಸ್ಥೆ ಸಂಬಂಧಪಟ್ಟಂಗೆ 40 ಕ್ವಶನ್ಸ್ ಗಳನ್ನ ನಾನು ಇದುವರೆಗೂ ಕೂಡ ಡಿಸ್ಕಷನ್ ಮಾಡಿದ್ದು. ಹೋಪ್ ಸೊ ನಿಮ್ಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಯಾರೆಲ್ಲ ಕ್ರ್ಯಾಶ್ ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕು, ಈ ತರ ಎಲ್ಲಾ ಕ್ಲಾಸಸ್ ನ ಅವಶ್ಯಕತೆ ಇದೆ ನಮ್ಗೆ, ಇನ್ನೂ ಕೂಡ ಹೆಚ್ಚಾಗಿ ನೋಟ್ಸ್ ಗಳ ಅವೈಲಬಿಲಿಟಿ ಬೇಕಾಗುತ್ತೆ ಅನ್ನೋದಾದ್ರೆ ನೀವು ಈ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. 8217670405 ನಂಬರ್. ಹಾಗೇನೆ ಇನ್ನೊಂದು ನಂಬರ್ ಕೂಡ ಇದೆ 6361153623. ಜೊತೆಗೆ HSTR ಅಂಡ್ GPSTR ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ತಗೊಳ್ಳೋದು, ಅವಶ್ಯಕತೆ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು. ಸೊ HSTR ಮತ್ತೆ GPSTR ಎರಡು ಕೂಡ ಸಪ್ರೇಟ್ ಸೆಕ್ಷನ್ಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಯಾಕೆ ಮೇಡಮ್ ಎರಡು ಒಂದೇ ಸಿಲೆಬಸ್ ಇರುತ್ತಾ ಅಂತ ಅಂದ್ರೆ ಇಲ್ಲ, ಆದ್ರೆ ಎಕ್ಸಾಮ್ ಪ್ಯಾಟರ್ನ್ಸ್ ಗಳೆಲ್ಲ ಬೇರೆ ಇರುತ್ತೆ. ಆಯಾ ಎಕ್ಸಾಮ್ ಪ್ಯಾಟರ್ನ್ಸ್ ಗೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ಬದಲಾವಣೆನೂ ಕೂಡ ಮಾಡ್ಕೊಳ್ತಾ ಹೋಗ್ತೀವಿ. ಟಾಪಿಕ್ಸ್ ಬದಲಾಗುತ್ತೆ, ಪ್ಯಾಟರ್ನ್ಸ್ ಬದಲಾಗುತ್ತೆ, ಹೇಳೋರು ಬದಲಾಗ್ತಾರೆ. ಹಾಗಾಗಿ ಎರಡೂ ಕೂಡ ಸಪ್ರೇಟ್ ಆಗಿ ಕ್ಲಾಸಸ್ ನ ಕೊಡ್ತಾ ಇದೀವಿ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಈ ನಂಬರ್ನ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಅವಶ್ಯಕತೆ ಇಲ್ಲದೆ ಇರೋರು ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಾನು ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಯಾವಾಗ ನೆಕ್ಸ್ಟ್ ಕ್ಲಾಸ್ ಏನು ಎತ್ತ ಅನ್ನೋದ್ರ ಬಗ್ಗೆ. ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ.